Hello everyone, welcome to Lakshmi Tutorials. Dear friends, ಇವತ್ತಿನ ಕ್ಲಾಸಲ್ಲಿ ನಾವು 6th NCERT ನ ಮತ್ತೊಂದು ಚಾಪ್ಟರ್ ಆದಂತಹ ಸೆಪರೇಷನ್ ಆಫ್ ಸಬ್ಸ್ಟೆನ್ಸಸ್ ಈ ಟಾಪಿಕ್ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದು ತುಂಬಾನೇ ಈಸಿ ಚಾಪ್ಟರ್ ಅಂತ ಅನ್ಸುತ್ತೆ, ಆದರೆ ಇದರ ಬೇಸ್ ಮೇಲೂ ಸಹ ನಮ್ಮ CET, CTET ಹಾಗೆ GPSTR ಎಕ್ಸಾಮ್ಸ್ ಅಲ್ಲಿ ಕ್ವೆಶ್ಚನ್ಸ್ ಅರೈಸ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಡಿಯರ್ ಫ್ರೆಂಡ್ಸ್, ಸೆಪರೇಷನ್ ಆಫ್ ಸಬ್ಸ್ಟೆನ್ಸಸ್ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಬಳಸುವಂತಹ ಅನೇಕ ವಸ್ತುಗಳು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪದಾರ್ಥಗಳೊಂದಿಗೆ ಅದು ಮಿಶ್ರಣವಾಗಿರಬಹುದು, ಮಿಕ್ಸ್ ಆಗಿರಬಹುದು. ಅಂಥ ಟೈಮಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂದರೆ ಆ ಮಿಕ್ಸ್ ಆಗಿರುವಂತಹ ವಸ್ತುಗಳು ಯಾವಿದ್ದಾವೆ ಆ ವಸ್ತುಗಳನ್ನು ಬೇರ್ಪಡಿಸಿ ನಾವು ನಮಗೆ ಉಪಯುಕ್ತವಾಗಿರುವಂಥ ವಸ್ತುವನ್ನು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಅಂತಂದರೆ ನಾವು ಕೆಲವೊಂದು ವಸ್ತುಗಳನ್ನು ಆ ಮಿಶ್ರಣ ರೂಪದಲ್ಲಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ನಾವೇನು ಮಾಡಬೇಕಾಗತ್ತೆ, ನಮಗೆ ಯೂಸ್ಫುಲ್ ಆಗಿರುವಂಥ ವಸ್ತುವನ್ನು ಸೆಪ್ರೇಟ್ ಮಾಡ್ಕೋಬೇಕು, ತದನಂತರ ಅದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಯಾಕೆ ನಾವು ಅದನ್ನು ಸೆಪ್ರೇಟ್ ಮಾಡಬೇಕಾಗತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಅಕ್ಕಿ ತಗೊಳ್ತೀವಿ, ಅಕ್ಕಿ ಜೊತೆಗೆ ಕಲ್ಲಿನ ಚೂರುಗಳು ಅಥವಾ ಮಣ್ಣಿನ ಚೂರುಗಳು ಮಿಕ್ಸ್ ಆಗಿರ್ತವೆ ಅಂತ ಇಟ್ಕೊಳ್ಳಿ. ಆಗ ಅವೆರಡನ್ನ ಮಿಕ್ಸ್ ಆಗಿದ್ದಾಗ ಆ ಮಿಶ್ರಣವನ್ನು ನಾವು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ನಾವೇನು ಮಾಡಬೇಕಾಗತ್ತೆ, ಈ ಅಕ್ಕಿಯಲ್ಲಿರುವಂತಹ ಕಲ್ಲುಗಳನ್ನು ಸೆಪ್ರೇಟ್ ಮಾಡಬೇಕಾಗತ್ತೆ. ಸೆಪ್ರೇಟ್ ಮಾಡಿ ಈ ಅಕ್ಕಿಯನ್ನು ನಾವು ಬಳಸ್ಕೋಬೇಕಾಗತ್ತೆ. ಸೊ ಈ ಥರ ನಾವು ಬಳಸುವಂಥ ಪ್ರತಿ ವಸ್ತುಗಳಲ್ಲಿರುವಂತಹ ಮಿಶ್ರಣವನ್ನು, ವಸ್ತುವಿನಲ್ಲಿ ಮಿಕ್ಸ್ ಆಗಿರುವಂತಹ ಬೇರೆ ಪದಾರ್ಥಗಳನ್ನು ನಾವು ಬೇರ್ಪಡಿಸಬೇಕಾಗತ್ತೆ. ಹಾಗೆ ಟೀನ ತಗೊಂಡಾಗ ನಾವು ಟೀ ಪ್ರಿಪ್ರೇಷನ್ ಮಾಡಿದ ನಂತರ ಆ ಟೀನ ಡೈರೆಕ್ಟಾಗಿ ನಾವಲ್ಲಿ ಬಳಸ್ಕೊಳ್ಳೋದಕ್ಕಾಗಲ್ಲ. ಆ ಟೀಯಲ್ಲಿರುವಂತಹ ಟೀ ಲೀವ್ಸ್ ಏನಿದೆ ಆ ಟೀ ಲೀವ್ಸ್ ನಮಗೆ ಬೇಕಾಗಿಲ್ಲ ಅಲ್ವಾ. ಸೊ ಆಗ ನಾವೇನು ಮಾಡಬೇಕಾಗತ್ತೆ, ಆ ಟೀಯಲ್ಲಿರುವಂತಹ ಟೀ ಲೀವ್ಸನ್ನು ಸೆಪ್ರೇಟ್ ಮಾಡಬೇಕಾಗತ್ತೆ. ಸೆಪ್ರೇಟ್ ಮಾಡಿ ನಂತರ ನಾವು ಟೀಯನ್ನು ಕುಡಿಯೋದು ಅಲ್ವಾ. ಸೊ ಆ ಸೆಪ್ರೇಷನ್ಗೆ ನಾವು ಯಾವ ಮೆಥಡನ್ನು ಬಳಸ್ತೀವಿ ಅಂದರೆ, ನಾವಿಲ್ಲಿ ಫಿಲ್ಟರನ್ನು ಬಳಸಿ ಅದರಲ್ಲಿರುವಂತಹ ವೇಸ್ಟ್ ಏನಿದೆ, ಟೀ ಲೀವ್ಸ್ ಏನಿದೆ ಅದನ್ನು ನಾವು ಸೆಪ್ರೇಟ್ ಮಾಡ್ತೀವಿ. ಸೊ ಇದೊಂದು ಮೆಥಡು ನಾವು ಸೆಪ್ರೇಷನ್ ಮಾಡೋದಕ್ಕೆ. ಹಾಗೆ ಮೊಸರನ್ನು ತಗೊಂಡಾಗ ಮೊಸರಲ್ಲಿ ನಮಗೆ ಬಟರ್ ಸಿಗುತ್ತೆ, ಬೆಣ್ಣೆ ಸಿಗುತ್ತೆ. ಆ ಬೆಣ್ಣೆ ನಮಗೆ ಸಿಗಬೇಕಾದ್ರೆ ನಾವೇನು ಮಾಡಬೇಕಾಗತ್ತೆ, ಆ ಮೊಸರನ್ನು ಕಡಿಬೇಕಾಗತ್ತೆ ಅಲ್ವಾ. ಸೊ ಚರ್ನಿಂಗ್ ಆಫ್ ಮಿಲ್ಕ್, ಮೊಸರನ್ನು ಕಡಿಯೋದ್ರ ಮೂಲಕ ಅದರಲ್ಲಿರುವಂತಹ ಬೆಣ್ಣೆ ನಮಗೆ ಉಪಯುಕ್ತವಾಗಿರುವಂತಹ ವಸ್ತು. ಸೊ ಮೊಸರಿಂದ ನಮಗೆ ಬೆಣ್ಣೆ ಬರಬೇಕಾದ್ರೆ ನಾವು ಆ ಮೊಸರನ್ನು ಕಡಿಬೇಕಾಗತ್ತೆ ಅಲ್ವಾ. ಸೊ ಅದಾದ ನಂತರ ನಮಗೆ ಬೆಣ್ಣೆ ಸಿಗುವಂಥದ್ದು. ಸೊ ಈ ಥರ ಅನೇಕ ಮಿಶ್ರಣಗಳು, ನಾವು ದಿನನಿತ್ಯ ಜೀವನದಲ್ಲಿ ಬಳಸುವಂತಹ ಅನೇಕ ಮಿಶ್ರಣಗಳನ್ನು ನಾವು ಸೆಪ್ರೇಟ್ ಮಾಡಬೇಕಾಗತ್ತೆ. ಹಾಗೆ ಇನ್ನೂ ಎಕ್ಸಾಂಪಲ್ಸ್ ಹೇಳೋದಾದರೆ, ಗ್ರೈನ್ ಈಸ್ ಸೆಪ್ರೇಟೆಡ್ ಫ್ರಮ್ ಸ್ಟಾಕ್ಸ್. ಈಗ ಭತ್ತದ ತೆನೆ ತೊಗೊಂಡಾಗ, ರಾಗಿ ತೆನೆ ತೊಗೊಂಡಾಗ ಅದರಲ್ಲಿ ರಾಗಿ, ಭತ್ತ ಎಲ್ಲ ಮಿಕ್ಸ್ ಇರುತ್ತೆ. ಸೊ ಅದನ್ನು ನಾವೇನು ಮಾಡಬೇಕಾಗತ್ತೆ, ಆ ತೆನೆ ಏನಿರುತ್ತೆ, ಹುಲ್ಲು ಏನಿರುತ್ತೆ ಅದನ್ನು ನಾವು ಸೆಪ್ರೇಟ್ ಮಾಡಬೇಕಾಗತ್ತೆ. ಅದಾದಮೇಲೆ ನಾವು ಭತ್ತ ಅಥವಾ ರಾಗಿಯನ್ನು ಬಳಸ್ಕೊಳ್ಳೋಕ್ಕಾಗುವಂಥದ್ದು. ಹಾಗೆ ನಮಗೆ ಬಟರ್ ಬೇಕು ಅಂತಂದರೆ ಮೊಸರನ್ನು ನಾವು ಕಡಿಯೋದ್ರ ಮೂಲಕ ನಾವು ಬಟರನ್ನು ತಗೋಬೇಕಾಗತ್ತೆ. ಅದೇ ಥರ ಕಾಟನ್ ನಮಗೆ ಬೇಕು ಅಂತಂದರೆ ಕಾಟನ್ನಲ್ಲಿರೋ ಸೀಡ್ಸನ್ನು ನಾವು ಸೆಪ್ರೇಟ್ ಮಾಡಬೇಕಾಗತ್ತೆ. ಸೊ ಈ ಥರ ನಾವು ಅನೇಕ ವಸ್ತುಗಳನ್ನು, ಅನೇಕ ಮಿಶ್ರಣಗಳನ್ನು ಸೆಪ್ರೇಟ್ ಮಾಡಬೇಕಾಗತ್ತೆ. ಈ ಸೆಪ್ರೇಟ್ ಮಾಡೋದಕ್ಕೂ ಸಹ ಒಂದೊಂದು ರೀತಿಯ ಮಿಶ್ರಣಕ್ಕೆ ಒಂದೊಂದು ರೀತಿಯಾದಂತಹ ನಾವು ಮೆಥಡ್ಸನ್ನು ಯೂಸ್ ಮಾಡ್ತೀವಿ. ಯಾವೆಲ್ಲ ಮೆಥಡ್ಸನ್ನು ನಾವು ಯೂಸ್ ಮಾಡ್ತೀವಿ ಅಂತಂದರೆ, ಮೊದಲಿಗೆ ಹ್ಯಾಂಡ್ ಪಿಕ್ಕಿಂಗ್. ಸೊ ಹ್ಯಾಂಡ್ ಪಿಕ್ಕಿಂಗ್ ಮೆಥಡನ್ನು ನಾವು ಯಾವ ವಸ್ತುಗಳ ಸೆಪ್ರೇಷನಲ್ಲಿ ಬಳಸಬಹುದು ಅಂತಂದರೆ, ನಾವು ಅಲ್ಲಿ ಇರೋಂತಹ ಮಿಕ್ಸ್ ಆಗಿರೋಂತಹ ವಸ್ತುಗಳು ಸ್ವಲ್ಪ ದೊಡ್ಡದಾಗಿರಬೇಕು, ಅಂದರೆ ನಾವು ಕೈಯಲ್ಲಿ ಆರಿಸೋದಕ್ಕೆ ಸಾಧ್ಯ ಆಗಬೇಕು ಅಂಥ ವಸ್ತುಗಳನ್ನು, ಅಂಥ ಮಿಶ್ರಣವನ್ನು ನಾವು ಇಲ್ಲಿ ಸೆಪ್ರೇಟ್ ಮಾಡಬಹುದು. ಹ್ಯಾಂಡ್ ಪಿಕ್ಕಿಂಗ್ ನಾವು ಯಾವುದಕ್ಕೆ ಬಳಸ್ತೀವಿ ಅಂತಂದರೆ, ವೀಟ್, ಪಲ್ಸಸ್, ರೈಸ್, ಇದರಲ್ಲಿರುವಂತಹ ಕಲ್ಲು, ಮಣ್ಣಿನ ಹೆಂಟೆಗಳು ಇಂಥವನ್ನು ನಾವು ಸೆಪ್ರೇಟ್ ಮಾಡೋದಕ್ಕೆ ನಾವು ಹ್ಯಾಂಡ್ ಪಿಕ್ಕಿಂಗ್ ಮೆಥಡನ್ನು ಯೂಸ್ ಮಾಡ್ತೀವಿ. ಸೊ ಹ್ಯಾಂಡ್ ಪಿಕ್ಕಿಂಗ್ ಮೆಥಡನ್ನು ಯಾವಾಗ ನಾವು ಬಳಸಬಹುದು ಅಂತಂದರೆ, ನಾವು ಸೆಪ್ರೇಟ್ ಮಾಡಬೇಕಾಗಿರುವಂತಹ ವಸ್ತು ಕಡಿಮೆ ಇದ್ದಾಗ, ಕಡಿಮೆ ಪ್ರಮಾಣದಲ್ಲಿ, ಕಡಿಮೆ ಕ್ವಾಂಟಿಟಿಯಲ್ಲಿದ್ದಾಗ ನಾವು ಈ ಮೆಥಡನ್ನು ಬಳಸ್ಕೋಬಹುದು. ಸೊ ಹ್ಯಾಂಡ್ ಪಿಕ್ಕಿಂಗ್ ಅನ್ನೋದು ಒಂದು ಮೆಥಡು, ನಾವು ವಸ್ತುಗಳನ್ನು ಸೆಪ್ರೇಟ್ ಮಾಡೋದಕ್ಕೆ ಯೂಸ್ ಮಾಡೋವಂಥದ್ದು. ನೆಕ್ಸ್ಟ್ ಯಾವ ಮೆಥಡನ್ನು ನಾವು ಯೂಸ್ ಮಾಡ್ತೀವಿ ಅಂದರೆ ಥ್ರೆಶಿಂಗ್ ಅಂತಂದರೆ ಬಡಿಯುವಿಕೆ. ಸೊ ಯಾವ್ಯಾವುದನ್ನು ನಾವು ಇಲ್ಲಿ ಸೆಪ್ರೇಟ್ ಮಾಡೋದಕ್ಕೆ ಈ ಮೆಥಡನ್ನು ಯೂಸ್ ಮಾಡಬಹುದು ಅಂತಂದರೆ, ತೆನೆಯಿಂದ ಧಾನ್ಯವನ್ನು ಸೆಪ್ರೇಟ್ ಮಾಡೋದಕ್ಕೆ ಬಳಸುವಂಥ ಮೆಥಡು ಥ್ರೆಶಿಂಗ್. ಸೊ ತೆನೆಗಳಲ್ಲಿ ಇರುವಂತಹ ಧಾನ್ಯವನ್ನು ನಾವು ಸೆಪ್ರೇಟ್ ಮಾಡಬೇಕಾದ್ರೆ ನಾವೇನು ಮಾಡಬೇಕಾಗತ್ತೆ, ಆ ತೆನೆಯನ್ನು ಬಡಿಬೇಕಾಗತ್ತೆ. ಸೊ ಇಲ್ಲಿ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಆ ತೆನೆಯನ್ನು ಬಡಿಯೋದ್ರ ಮೂಲಕ ನಾವೇನು ಮಾಡ್ಬೋದು, ಆ ತೆನೆಯಲ್ಲಿರುವಂತಹ ಧಾನ್ಯಗಳನ್ನು ಸೆಪ್ರೇಟ್ ಮಾಡಬಹುದು. ರಾಗಿ ಆಗಿರಬಹುದು, ಭತ್ತ ಆಗಿರಬಹುದು, ಇಂಥವನ್ನೆಲ್ಲ ನಾವು ಸೆಪ್ರೇಟ್ ಮಾಡಬೇಕಾದ್ರೆ ಥ್ರೆಶಿಂಗನ್ನು ಬಳಸ್ತೀವಿ.
ಹಾಗೆ ನೆಕ್ಸ್ಟ್ ಮೆಥಡ್ ಯಾವುದು ಅಂತಂದರೆ ವಿನೋವಿಂಗ್. ವಿನೋವಿಂಗ್ ಅಂತಂದರೆ ತೂರುವಿಕೆ. ತೂರುವಿಕೆ ವಿಧಾನದಿಂದ ಯಾವ ವಸ್ತುಗಳನ್ನು ನಾವು ಬೇರ್ಪಡಿಸಬಹುದು ಅಂತಂದರೆ, ಆ ಮಿಶ್ರಣದಲ್ಲಿರುವಂತಹ ವಸ್ತುಗಳಲ್ಲಿ ಒಂದು ಭಾರವಾದ ವಸ್ತು ಇರಬೇಕು, ಹಾಗೆ ಮತ್ತೊಂದು ಹಗುರವಾದಂತಹ ವಸ್ತು ಇರಬೇಕು. ಹಾಗೆ ಭಾರವಾಗಿರುವಂಥ ವಸ್ತು ಜೊತೆಗೆ ಹಗುರವಾಗಿರುವಂಥ ವಸ್ತು ಮಿಕ್ಸ್ ಆಗಿದ್ದಾಗ ನಾವು ಅದನ್ನು ಏನು ಮಾಡ್ಬೋದು, ವಿನೋಯಿಂಗ್ ಅಥವಾ ತೂರುವಿಕೆ ವಿಧಾನದ ಮೂಲಕ ಅದನ್ನು ಸೆಪ್ರೇಟ್ ಮಾಡಬಹುದು. ಎಕ್ಸಾಂಪಲ್, ಈಗ ಗ್ರೈನ್ಸನ್ನು ತಗೊಳ್ತೀವಿ, ಭತ್ತ, ರಾಗಿ, ಬೇಳೆಕಾಳುಗಳು ಇವನ್ನೆಲ್ಲ ತಗೊಂಡಾಗ ಅದರ ಜೊತೆಗೆ ಅದರ ಹೊಟ್ಟು ಸಹ ಮಿಕ್ಸ್ ಆಗಿದ್ದರೆ ಆಗ ನಾವೇನು ಮಾಡಬಹುದು ಅಂತಂದರೆ, ಈ ಥರ ಒಂದು ಎತ್ತರದ ಪ್ರದೇಶದಲ್ಲಿ ನಿಂತ್ಕೊಂಡು ಗಾಳಿ ಯಾವ ದಿಕ್ಕಿಗೆ ಬೀಸ್ತಾ ಇದೆಯೋ ಆ ದಿಕ್ಕಿಗೆ ನಾವೇನು ಮಾಡಬೇಕು, ಆ ಕಾಳುಗಳನ್ನು ಈ ಥರ ಬೀಸಬೇಕಾಗತ್ತೆ, ತೂರಬೇಕಾಗತ್ತೆ. ಸೊ ಹಾಗೆ ತೂರುವಾಗ ಏನಾಗುತ್ತೆ ಅಂತಂದರೆ, ಭಾರವಾಗಿರುವಂತಹ ಧಾನ್ಯದ ಕಾಳುಗಳು ಇಲ್ಲಿ ಒಂದು ರಾಶಿಯಾಗಿ ಬೀಳುತ್ತೆ. ಹಾಗೆ ಹಗುರವಾಗಿರುವಂತಹ ಹೊಟ್ಟು, ಧೂಳಿನ ಕಣಗಳು ಇವೆಲ್ಲ ಏನಾಗುತ್ತೆ, ದೂರದಲ್ಲಿ ಹೋಗಿ ಬೀಳುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಾವು ಧಾನ್ಯಗಳಲ್ಲಿರುವಂತಹ ಧೂಳಿನ ಕಣಗಳು, ಹಾಗೆ ಹೊಟ್ಟು, ಹಾಗೆ ಬೇಡದೇ ಇರುವಂತಹ ಕಸ ಕಡ್ಡಿ ಅದರಲ್ಲಿ ಏನು ಮಿಕ್ಸ್ ಆಗಿರುತ್ತೆ ಅದಷ್ಟು ನಾವು ತೂರುವಿಕೆ ವಿಧಾನದಿಂದ ಸೆಪ್ರೇಟ್ ಮಾಡಬಹುದು. ಈ ವಿಧಾನವನ್ನು ಏನಂತ ಕರಿತೀವಿ ಅಂದರೆ ವಿನೋಯಿಂಗ್ ಅಂತ ಕರಿತೀವಿ. ಈ ಟಾಪಿಕ್ ಮೇಲೆ ಯಾವ ಥರ ಕ್ವೆಶನ್ಸ್ ಅರೇಸ್ ಆಗಬಹುದು ಅಂತಂದರೆ, ಒಂದಷ್ಟು ಮಿಶ್ರಣಗಳನ್ನು ಕೊಟ್ಬಿಟ್ಟು ಆ ಮಿಶ್ರಣಗಳನ್ನು ಸೆಪ್ರೇಟ್ ಮಾಡಬೇಕಾದ್ರೆ, ಬೇರ್ಪಡಿಸಬೇಕಾದ್ರೆ ಯಾವ ವಿಧಾನವನ್ನು ನಾವು ಬಳಸಬಹುದು ಅಂತ ಕ್ವೆಶನ್ ಕೇಳಬಹುದು. ಸೊ ಇಲ್ಲಿ ಒಂದು ಹಗುರವಾಗಿರುವಂಥ ವಸ್ತು ಮತ್ತೊಂದು ಭಾರವಾಗಿರುವಂಥ ವಸ್ತು ಮಿಕ್ಸ್ ಆಗಿದ್ದಾಗ, ಮಿಶ್ರಣವಿದ್ದಾಗ ನಾವು ತೂರುವಿಕೆ ವಿಧಾನದಿಂದ ಅದನ್ನು ಸೆಪ್ರೇಟ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಇನ್ನೊಂದು ವಿಧಾನ ಯಾವುದು ಅಂತಂದರೆ ಸೀವಿಂಗ್ ಅಂತಂದರೆ ಜರಡಿ ಹಿಡಿಯುವುದು. ಸೊ ಜರಡಿ ಹಿಡಿಯುವಂಥದ್ದು, ಇದನ್ನು ನಾವು ಯಾವುದಕ್ಕೆ ಬಳಸ್ತೀವಿ ಅಂತಂದರೆ, ಫ್ಲೋರ್ ನಾವು ಬಳಸುವಂತಹ ಹಿಟ್ಟಿನಲ್ಲಿ, ಅಂದರೆ ರಾಗಿ ಹಿಟ್ಟಾಗಿರ್ಬೋದು, ಗೋಧಿ ಹಿಟ್ಟಾಗಿರ್ಬೋದು, ಈ ಥರ ಹಿಟ್ಟು ಅಂದರೆ ಗ್ರೈಂಡ್ ಮಾಡಿದ ನಂತರ, ಗ್ರೈನ್ಸನ್ನು ಗ್ರೈಂಡ್ ಮಾಡಿದ ನಂತರ, ಮಿಷನ್ಗೆ ಹಾಕಿಸಿದ ನಂತರ ಅದು ಪೌಡರ್ ಥರ ಆಗಿರುತ್ತಲ್ಲ, ಆ ಪೌಡರಲ್ಲಿರುವಂತಹ ಹೊಟ್ಟಾಗಿರಬಹುದು, ಧಾನ್ಯದ ಒಟ್ಟನ್ನು ನಾವು ಸೆಪ್ರೇಟ್ ಮಾಡಬೇಕಾದ್ರೆ ಅದನ್ನು ನಾವೇನು ಮಾಡಬೇಕಾಗತ್ತೆ, ಜರಡಿ ಹಿಡಿಬೇಕಾಗತ್ತೆ. ಸೊ ಜರಡಿ ಹಿಡಿಯೋದ್ರ ಮೂಲಕ ನಾವೇನು ಮಾಡ್ಬೋದು, ಆ ವಸ್ತುಗಳನ್ನು ಸೆಪ್ರೇಟ್ ಮಾಡಬಹುದು. ಹಾಗೆ ಈ ವಿಧಾನವನ್ನು ಮತ್ತೊಂದು ಕಡೆಯೂ ಸಹ ನಾವು ನೋಡ್ತೀವಿ. ಎಲ್ಲದು ಅಂತಂದರೆ, ಮರಳನ್ನು ಜರಡಿ ಹಿಡಿಯುವಂಥದ್ದು. ಮನೆ ಕಟ್ಟಬೇಕಾದ್ರೆ, ಕನ್ಸ್ಟ್ರಕ್ಷನ್ ನಡೀತಾ ಇರಬೇಕಾದ್ರೆ ಈ ಥರದ ಜರಡಿಯನ್ನು ನಾವು ನೋಡಿರ್ತೀವಿ. ಸೊ ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಮರಳಲ್ಲಿರುವಂತಹ ಸಣ್ಣ ಸಣ್ಣ ಕಲ್ಲಿನ ಚೂರುಗಳು, ಬೇಡದೇ ಇರುವಂತಹ ವಸ್ತುಗಳು, ಇವನ್ನು ನಾವು ಸೆಪ್ರೇಟ್ ಮಾಡಬೇಕಾದ್ರೆ ಈ ಥರದ ಜರಡಿಯನ್ನು ಬಳಸ್ತೀವಿ. ಹಾಗೆ ನೆಕ್ಸ್ಟ್ ನಾವು ಯಾವುದು ಬಳಸ್ತೀವಿ ಅಂತಂದರೆ, ಸೆಡಿಮೆಂಟೇಷನ್, ಡಿಕ್ಯಾಂಟೇಷನ್, ಹಾಗೆ ಫಿಲ್ಟ್ರೇಷನ್. ಸೆಡಿಮೆಂಟೇಷನ್ ಅಂತಂದರೆ ಏನು, ಡಿಕ್ಯಾಂಟೇಷನ್ ಅಂತಂದರೆ ಏನು, ಹಾಗೆ ಫಿಲ್ಟ್ರೇಷನ್ ಅಂತಂದರೆ ಏನು, ಇವು ಮೂರಕ್ಕೂ ಇರುವಂತಹ ಡಿಫ್ರೆನ್ಸಸ್ ಏನು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಸೆಡಿಮೆಂಟೇಷನ್ ಅಂತಂದರೆ ಲೇಯರ್ಸ್ ಆಗಿ ಫಾರ್ಮ್ ಮಾಡೋವಂಥದ್ದು. ಹೇಗೆ ಲೇಯರ್ಸ್ ಆಗಿ ಫಾರ್ಮ್ ಮಾಡೋವಂಥದ್ದು ಅಂದರೆ, ಒಂದು ಹೆವಿಯಾಗಿರುವಂತಹ ಒಂದು ವಸ್ತುವನ್ನು ತಗೊಂಡು ಅದರಲ್ಲಿ ನಾವು ನೀರನ್ನು ಫಿಲ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ಹೇಳೋದಾದರೆ, ನಾವು ಅಕ್ಕಿ ತೊಳಿಬೇಕಾದ್ರೆ, ಹಾಗೆ ಬೇಳೆಕಾಳುಗಳನ್ನು ತೊಳಿಬೇಕಾದ್ರೆ ಅದರಲ್ಲಿರುವಂತಹ ಧೂಳನ್ನು ನಾವು ಹೇಗೆ ಸೆಪ್ರೇಟ್ ಮಾಡಬಹುದು ಅಂತಂದರೆ, ಈ ಅಕ್ಕಿ ಅಥವಾ ಬೇಳೆ ಇದ್ದಾಗ ಅದಕ್ಕೆ ನಾವು ನೀರನ್ನು ಸೇರಿಸೋದು. ಆ ನೀರನ್ನು ಸೇರಿಸಿದಾಗ ಏನಾಗುತ್ತೆ, ಅಕ್ಕಿ ಮತ್ತು ಬೇಳೆ ತಳಭಾಗದಲ್ಲಿ ಕೂತ್ಕೊಳ್ಳುತ್ತೆ. ಅದು ಭಾರವಾಗಿರುವಂಥ ವಸ್ತು ಆಗಿರೋದ್ರಿಂದ ಅಕ್ಕಿ ಮತ್ತು ಬೇಳೆ ಏನಾಗುತ್ತೆ, ತಳಭಾಗದಲ್ಲಿ ಕೂತ್ಕೊಳ್ಳುತ್ತೆ. ಹಾಗೆ ಅದರಲ್ಲಿರುವಂತಹ ಧೂಳಿನ ಕಣಗಳು ಏನಾಗುತ್ತೆ ಅಂದರೆ ನೀರಿನ ಮೇಲ್ಭಾಗದಲ್ಲಿ ತೇಲುತ್ತೆ ಅಲ್ವಾ. ಸೊ ಆ ಧೂಳಿನ ಕಣಗಳು ಮೇಲ್ಭಾಗದಲ್ಲಿ ತೇಲುತ್ತೆ. ನಾವು ಅಕ್ಕಿ ಅಥವಾ ಬೇಳೆ ಇವುಗಳ ಜೊತೆಗೆ ನೀರನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದ ನಂತರ ಅಕ್ಕಿ ಏನಾಗುತ್ತೆ, ತಳಭಾಗದಲ್ಲಿ ಕೂತ್ಕೊಳ್ಳುತ್ತೆ. ಹಾಗೆ ಅದರಲ್ಲಿರುವಂತಹ ಧೂಳಿನ ಕಣಗಳು ನೀರಿನ ಮೇಲ್ಭಾಗದಲ್ಲಿ ತೇಲಾಡುತ್ತೆ. ಸೊ ಅಂದರೆ ಅಲ್ಲಿ ಒಂದು ಲೇಯರ್ ಥರ ಫಾರ್ಮ್ ಆಗುತ್ತೆ. ಕೆಳಭಾಗದಲ್ಲೆಲ್ಲ ಅಕ್ಕಿ ಕೂತ್ಕೊಂಡಿರುತ್ತೆ, ಮೇಲ್ಭಾಗದಲ್ಲಿ ಧೂಳು. ಅದಾದ ನಂತರ ನಾವೇನು ಮಾಡಬಹುದು ಅಂತಂದರೆ, ಈ ನೀರನ್ನು ಬಸಿಯುವಿಕೆ ವಿಧಾನದಿಂದ ನಾವು ಅದನ್ನು ಸೆಪ್ರೇಟ್ ಮಾಡಬಹುದು ಅಲ್ವಾ. ಸೊ ಇದನ್ನೇ ನಾವು ಸೆಡಿಮೆಂಟೇಷನ್ ಅಂತ ಕರಿತೀವಿ. ಸೆಡಿಮೆಂಟೇಷನ್ ಅಂತಂದರೆ ಈ ಅಕ್ಕಿಗೆ ನೀರು ಹಾಕಿ ಬಿಟ್ಟ ನಂತರ ಅದೊಂದು ಲೇಯರ್ ಆಗಿ ಫಾರ್ಮ್ ಆಗುತ್ತೆ. ಸೊ ಆ ಲೇಯರ್ ಆಗಿ ಫಾರ್ಮ್ ಆಗೋದನ್ನೇ ನಾವು ಸೆಡಿಮೆಂಟೇಷನ್ ಅಂತ ಕರಿತೀವಿ. ಯಾವಾಗ ಹೆವಿಯರ್ ಮೆಟೀರಿಯಲ್ ಕೆಳಗೆ ಕೂತ್ಕೊಳ್ಳುತ್ತೆ, ಹಾಗೆ ಲೈಟರ್ ಮೆಟೀರಿಯಲ್ ನೀರಿನ ಮೇಲೆ ತೇಲುತ್ತಲ್ವ, ಅದನ್ನೇ ನಾವು ಸೆಡಿಮೆಂಟೇಷನ್ ಅಂತ ಕರಿತೀವಿ. ಹಾಗೆ ಈ ಮೇಲ್ಭಾಗದಲ್ಲಿರುವಂತಹ ನೀರು, ಧೂಳು ಮಿಶ್ರಿತ ನೀರನ್ನು ಬಸಿಯುವಿಕೆ ಅಂದರೆ ಸೆಪ್ರೇಟ್ ಮಾಡ್ತೀವಲ್ಲ, ನಾವಿಲ್ಲಿ ಯಾವುದೇ ರೀತಿಯ ಫಿಲ್ಟರನ್ನು ಅಥವಾ ಫಿಲ್ಟರ್ ಪೇಪರನ್ನು ಬಳಸ್ತಾ ಇಲ್ಲ. ನಾವು ನೀರನ್ನು ಬಗ್ಗಿಸ್ತಾ ಇದ್ದೀವಿ, ಅಂದರೆ ಬಸಿತಾ ಇದ್ದೀವಿ. ಹಾಗೆ ಬಸಿಯೋದನ್ನೇ ನಾವೇನಂತ ಕರಿತೀವಿ ಅಂತಂದರೆ ಡಿಕ್ಯಾಂಟೇಷನ್ ಅಂತ ಕರಿತೀವಿ. ಹಾಗೆ
ಫಿಲ್ಟ್ರೇಷನ್ಗೆ ಹಾಗೆ ಡಿಕ್ಯಾಂಟೇಷನ್ಗೆ ಡಿಫ್ರೆನ್ಸ್ ಏನು ಅಂತ ನೋಡೋದಾದರೆ, ಡಿಕ್ಯಾಂಟೇಷನಲ್ಲಿ ನಾವು ಯಾವುದೇ ರೀತಿಯ ಫಿಲ್ಟರನ್ನು ಬಳಸ್ತಾ ಇಲ್ಲ. ಫಿಲ್ಟರನ್ನು ಬಳಸದೆ ನಾವೇನು ಮಾಡ್ತಾಯಿದ್ದೀವಿ, ಇಲ್ಲಿರೋವಂಥ ನೀರನ್ನು ನಾವು ಸೆಪ್ರೇಟ್ ಮಾಡ್ತಾಯಿದ್ದೀವಿ. ಸೊ ಅದನ್ನು ನಾವು ಡಿಕ್ಯಾಂಟೇಷನ್ ಅಂತ ಕರಿತೀವಿ. ಫಿಲ್ಟ್ರೇಷನ್ ಅಂತಂದರೆ ನಾವಿಲ್ಲಿ ಫಿಲ್ಟರನ್ನು ಯೂಸ್ ಮಾಡಬೇಕಾಗತ್ತೆ. ಆ ಫಿಲ್ಟರ್ ಮೂಲಕ ಆ ನೀರನ್ನು ಹಾಕಿದ ಮೇಲೆ ಅಲ್ಲಿ ಸೆಪ್ರೇಟ್ ಆಗುವಂಥದ್ದನ್ನು ನಾವು ಫಿಲ್ಟ್ರೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದರೆ, ಟೀ ಲೀವ್ಸನ್ನು ಸೆಪ್ರೇಟ್ ಮಾಡೋದಕ್ಕೆ ಬಳಸುವಂಥ ವಿಧಾನ ಯಾವುದು ಅಂದರೆ ಫಿಲ್ಟ್ರೇಷನ್. ನಾವಲ್ಲಿ ಫಿಲ್ಟರನ್ನು ಯೂಸ್ ಮಾಡ್ತೀವಿ. ಸೋಸೋದಕ್ಕೆ ಒಂದು ಬಟ್ಟೆ ಅಥವಾ ಒಂದು ಟೀ ಶೋಧಿಸೋದೆಲ್ಲ ಸಿಗುತ್ತಲ್ಲ, ಸೊ ಅದರಿಂದ ನಾವೇನು ಮಾಡ್ತೀವಿ, ಇಲ್ಲಿ ಸೆಪ್ರೇಟ್ ಮಾಡ್ತೀವಿ. ಹಾಗೆ ಸೆಪ್ರೇಟ್ ಮಾಡೋದನ್ನೇ ನಾವು ಫಿಲ್ಟ್ರೇಷನ್ ಅಂತ ಕರಿತೀವಿ. ಟೀನ ಸೆಪ್ರೇಟ್ ಮಾಡೋದಕ್ಕೆ ನಾವು ಡಿಕ್ಯಾಂಟೇಷನ್ ಮೆಥಡನ್ನು ಯೂಸ್ ಮಾಡಬಹುದಾ ಅಂತ ಯೋಚನೆ ಮಾಡೋಣ. ಡಿಕ್ಯಾಂಟೇಷನ್ ಮೆಥಡನ್ನು ಯೂಸ್ ಮಾಡಿ ನಾವು ಟೀ ಲೀವ್ಸನ್ನು ಕಂಪ್ಲೀಟಾಗಿ ನಾವು ಸೆಪ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಫಿಲ್ಟ್ರೇಷನ್ ಅಂತಂದರೆ ನಾವಲ್ಲಿ ಫಿಲ್ಟರ್ ಪೇಪರನ್ನು ಯೂಸ್ ಮಾಡಿ ಸೆಪ್ರೇಟ್ ಮಾಡೋವಂಥದ್ದು. ಡಿಕ್ಯಾಂಟೇಷನ್ ಅಂತಂದರೆ ಆ ಮಿಶ್ರಣ ಏನಿದೆ ಅದನ್ನು ಸ್ವಲ್ಪ ಹೊತ್ತು ಹಾಗೇ ಬಿಟ್ಟು ಧೂಳಿನ ಕಣಗಳು ಮೇಲ್ಭಾಗಕ್ಕೆ ಬಂದಾಗ ಅದನ್ನು ಬಸಿಯುವಿಕೆ ಮೂಲಕ ಸೆಪ್ರೇಟ್ ಮಾಡೋದನ್ನೇ ನಾವು ಡಿಕ್ಯಾಂಟೇಷನ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಕ್ವಶನ್ಸ್ ಅರೈಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸೆಡಿಮೆಂಟೇಷನ್, ಡಿಕ್ಯಾಂಟೇಷನ್ ಹಾಗೆ ಫಿಲ್ಟ್ರೇಷನ್, ಈ ಮೂರರ ನಡುವೆ ಇರುವಂತಹ ವ್ಯತ್ಯಾಸವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನೂ ಒಂದು ಎಕ್ಸಾಂಪಲ್ ನೋಡೋದಾದರೆ, ಒಂದು ಮಣ್ಣನ್ನು ತಗೊಂಡು ಅದಕ್ಕೆ ನೀರನ್ನು ಹಾಕಿ ಒಂದು ದಿನ ಬಿಟ್ಟಾಗ ಹೆವಿ ಆಗಿರುವಂತಹ ಸ್ಟೋನ್ಸು ಇಲ್ಲಿ ಸೆಟ್ಲ್ ಆಗುತ್ತೆ. ಅದಾದ ನಂತರ ಅದರ ಮೇಲೆ ಲೇಯರಲ್ಲಿ ಇನ್ನೊಂದು ಲೇಯರ್ ಆಗಿ ನಮಗೆ ಕಾಣಿಸುತ್ತೆ. ಒಂದು 3 ಲೇಯರ್ಸ್ ಆಗಿ ಕಾಣಿಸುತ್ತೆ. ಅದನ್ನು ಸೆಡಿಮೆಂಟೇಷನ್ ಅಂತ ಕರಿತೀವಿ. ಮೇಲ್ಭಾಗದಲ್ಲಿ ಧೂಳಿರುತ್ತೆ, ಅದರ ನಂತರ ಸ್ವಲ್ಪ ಫ್ರೆಶ್ ಆಗಿರೋವಂಥ ವಾಟರ್ ಕಾಣಿಸುತ್ತೆ. ಸೊ ಈ ಥರ ಅಬ್ಸರ್ವ್ ಮಾಡಿದಾಗ ನಮಗಲ್ಲಿ ಲೇಯರ್ಸ್ ಥರ ಕಾಣಿಸುತ್ತೆ. ಇದನ್ನೇ ನಾವು ಸೆಡಿಮೆಂಟೇಷನ್ ಅಂತ ಕರಿತೀವಿ. ಹಾಗೆ ಈ ನೀರನ್ನು ನಾವು ರಿಮೂವ್ ಮಾಡೋ ಮೆಥಡ್ ಏನಿದೆ, ಜಸ್ಟ್ ಬಸಿತೀವಲ್ಲ, ಅದನ್ನು ನಾವು ಡಿಕ್ಯಾಂಟೇಷನ್ ಅಂತ ಕರಿತೀವಿ. ಸೊ ಹೀಗೆ ಡಿಕ್ಯಾಂಟೇಷನ್, ಫಿಲ್ಟ್ರೇಷನ್ ಹಾಗೆ ಸೆಡಿಮೆಂಟೇಷನ್ ಇವುಗಳ ನಡುವೆ ನಾವು ಡಿಫ್ರೆನ್ಸನ್ನು ತಿಳ್ಕೊಬೇಕಾಗತ್ತೆ. ಇಲ್ಲಿ ಪಿಕ್ಚರಲ್ಲಿ ನೋಡೋದಾದರೆ, ಸೊ ಇಲ್ಲಿ ಸೆಡಿಮೆಂಟೇಷನ್ ಹಾಗೆ ಡಿಕ್ಯಾಂಟೇಷನ್ ಪಿಕ್ಚರನ್ನು ಗಮನಿಸಿದಾಗ, ಫಸ್ಟ್ ಒಂದು ಗ್ಲಾಸ್ಗೆ ಮರಳು ಜೊತೆಗೆ ನೀರನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಅದನ್ನು ನಾವು 1 or 2 ಡೇಸ್ ಹಾಗೆ ಬಿಟ್ಟಾಗ ಏನಾಗುತ್ತೆ, ಸೊ ಧೂಳಿನ ಕಣಗಳು ಮೇಲ್ಭಾಗದಲ್ಲಿ ತೇಲುತ್ತೆ, ಹಾಗೆ ಗಟ್ಟಿಯಾದಂತಹ ಮಣ್ಣಿನ ಕಣಗಳೇನಾಗುತ್ತೆ ತಳಭಾಗದಲ್ಲಿ ಕೂತ್ಕೊಳ್ಳುತ್ತೆ. ಅದಾದ ನಂತರ ನಾವು ನೀರನ್ನು ಸೆಪ್ರೇಟ್ ಮಾಡ್ತಾ ಇದ್ದೀವಲ್ಲ, ಇದನ್ನೇ ನಾವು ಡಿಕ್ಯಾಂಟೇಷನ್ ಅಂತ ಕರಿತೀವಿ. ಓಕೆ, ಸೊ ಇದು ಡಿಕ್ಯಾಂಟೇಷನ್ ಹಾಗೆ ಸೆಡಿಮೆಂಟೇಷನನ್ನು ತೋರಿಸೋ ಒಂದು ಚಿತ್ರ. ನೆಕ್ಸ್ಟ್ ಇಲ್ಲಿ ಫಿಲ್ಟ್ರೇಷನ್ ಅಂತಂದರೆ ನಾವು ಒಂದು ಫಿಲ್ಟರ್ ಪೇಪರನ್ನು ಯೂಸ್ ಮಾಡಬೇಕಾಗತ್ತೆ ಅಥವಾ ಒಂದು ಫಿಲ್ಟರ್ ಕ್ಲಾತನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಹಾಗೆ ಯೂಸ್ ಮಾಡಿ ಸೆಪ್ರೇಟ್ ಮಾಡೋವಂಥದ್ದನ್ನೇ ನಾವು ಫಿಲ್ಟ್ರೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಮೆಥಡ್ ಏನು ಅಂತಂದರೆ ಎವಾಪರೇಷನ್ ಅಂತಂದರೆ ಆವೀಕರಣ ಅಂತಂದರೆ ಏನು ಅಂತಂದರೆ ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ವಾಟರ್ ಇಂಟು ವೇಪರ್. ವಾಟರನ್ನು ವೇಪರ್ ಆಗಿ ಬದಲಾವಣೆ ಮಾಡುವಂಥ ಕ್ರಿಯೆಯನ್ನೇ ನಾವೇನಂತ ಕರಿತೀವಿ, ಎವಾಪರೇಷನ್ ಅಂತ ಕರಿತೀವಿ. ಸೊ ಈ ವಿಧಾನವನ್ನು ಯಾವ ಮಿಶ್ರಣವನ್ನು ಬೇರ್ಪಡಿಸೋದಕ್ಕೆ ನಾವು ಬಳಸ್ತೀವಿ ಅಂತಂದರೆ ನೀರು ಮತ್ತು ಉಪ್ಪು ಮಿಕ್ಸ್ ಆಗಿದ್ದಾಗ ನಾವೇನು ಮಾಡಬಹುದು, ಇದನ್ನು ಸೆಪ್ರೇಟ್ ಮಾಡೋದಕ್ಕೆ ಈ ಮೆಥಡನ್ನು ಬಳಸ್ಬಹುದು. ಸೊ ಹೇಗೆ ಇದನ್ನು ನಾವು ಸೆಪ್ರೇಟ್ ಮಾಡಬಹುದು ಅಂತಂದರೆ, ಸಾಲ್ಟ್ ಮಿಕ್ಸ್ ಆಗಿರೋಂಥ ನೀರನ್ನು ನಾವೇನು ಮಾಡಬೇಕು, ಚೆನ್ನಾಗಿ ಕಾಯಿಸಬೇಕು. ಸೊ ಕಾಯಿಸಿದ ನಂತರ ಏನಾಗುತ್ತೆ, ಇದರಲ್ಲಿರುವಂತಹ ನೀರು ಆವಿಯಾಗಿ ಬದಲಾಗುತ್ತೆ. ಇಲ್ಲಿರುವಂತಹ ನೀರೆಲ್ಲ ಆವಿಯಾಗಿ ಕನ್ವರ್ಟ್ ಆಗುತ್ತೆ. ಈ ಪ್ರೋಸೆಸ್ಸನ್ನೇ ನಾವು ಎವಾಪರೇಷನ್ ಅಂತ ಕರಿತೀವಿ. ಇದರಲ್ಲಿರುವಂತಹ ನೀರೆಲ್ಲ ಎವಾಪರೇಟ್ ಆದ ನಂತರ ಇಲ್ಲಿ ಉಳ್ಕೊಳ್ಳೋ ಅಂಥದ್ದು ಏನು ಅಂತಂದರೆ ಉಪ್ಪು ಆಗಿರುತ್ತೆ. ಸೊ ಈ ವಿಧಾನದಿಂದ ನಾವು ಉಪ್ಪು ಮತ್ತು ನೀರಿನ ಮಿಶ್ರಣದಿಂದ ಉಪ್ಪನ್ನು ಸೆಪ್ರೇಟ್ ಮಾಡಬಹುದು. ಸೊ ಆವಿಕರಣವನ್ನು ಇನ್ನೂ ಯಾವುದಕ್ಕೆ ನಾವು ಬಳಸ್ತೀವಿ ಅಂತಂದರೆ, ಸಮುದ್ರದ ನೀರಿನಿಂದ ಉಪ್ಪು ಸಿಗುತ್ತೆ ಅನ್ನೋದು ನಮಗೆಲ್ಲರಿಗೂ ತಿಳಿದೇ ಇದೆ. ಸೊ ಸಮುದ್ರ ನೀರಿನಿಂದ ಉಪ್ಪನ್ನು ಯಾವ ವಿಧಾನದಿಂದ ಬೇರ್ಪಡಿಸ್ತೀವಿ ಅಂತಂದರೆ, ಅದು ಆವಿಕರಣ ವಿಧಾನದಿಂದ ಬೇರ್ಪಡಿಸ್ತೀವಿ. ಸಮುದ್ರದ ನೀರನ್ನು ಏನು ಮಾಡ್ತಾರೆ ಅಂತಂದರೆ, ಈ ಥರ ಒಂದು ಹಳ್ಳಗಳನ್ನು ಮಾಡಿಬಿಟ್ಟು ಆ ಹಳ್ಳಗಳಲ್ಲಿ ನೀರು ಸ್ಟೋರ್ ಇರೋ ಥರ ಮಾಡ್ತಾರೆ. ಸ್ವಲ್ಪ ದಿನಗಳಾದಮೇಲೆ ಅಲ್ಲೇನಾಗುತ್ತೆ ಅಂದರೆ, ಸೂರ್ಯನ ಬಿಸಿಲಿಗೆ ಅಲ್ಲಿರುವಂತಹ ನೀರೆಲ್ಲ ಆವಿ ಆಗಿಬಿಡುತ್ತೆ. ಸೊ ನೀರೆಲ್ಲ ಆವಿಯಾದ ನಂತರ ಅಲ್ಲಿ ಉಳ್ಕೊಳ್ಳೋವಂಥದ್ದು ಸಾಲ್ಟ್. ಆ ಸಾಲ್ಟನ್ನು ತಗೊಂಡು ಪ್ಯೂರಿಫೈ ಮಾಡಿ ಸಾಲ್ಟನ್ನು ಸೆಪ್ರೇಟ್ ಮಾಡ್ತಾರೆ. ಸೊ ಎವಾಪರೇಷನ್ ಮೆಥಡಿಂದ ನಾವು ಸಮುದ್ರದ ನೀರಿನಿಂದ ಸಾಲ್ಟನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ. ಸೊ ನಾವು ಇಷ್ಟೊತ್ತು ಯಾವ್ಯಾವ ಮೆಥಡ್ಸನ್ನು ನಾವು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ಹ್ಯಾಂಡ್ ಪಿಕ್ಕಿಂಗನ್ನು ಡಿಸ್ಕಷನ್ ಮಾಡಿದ್ವಿ. ಹ್ಯಾಂಡ್ ಪಿಕ್ಕಿಂಗ್ ಅಂತಂದರೆ ಕೈಯಿಂದ ಆರಿಸುವಿಕೆ. ಹಾಗೆ ಥ್ರೆಶಿಂಗನ್ನು ಡಿಸ್ಕಷನ್ ಮಾಡಿದ್ವಿ. ಥ್ರೆಶಿಂಗ್ ಅಂತಂದರೆ ಬಡಿಯುವಿಕೆ.
ಹಾಗೆ ವಿನ್ನೋಯಿಂಗನ್ನು ಡಿಸ್ಕಷನ್ ಮಾಡಿದ್ವಿ. ವಿನ್ನೋಯಿಂಗ್ ಅಂತಂದರೆ ತೂರುವಿಕೆ. ಹಾಗೆ ಸೀವಿಂಗನ್ನು ಡಿಸ್ಕಷನ್ ಮಾಡಿದ್ವಿ. ಸೀವಿಂಗ್ ಅಂತಂದರೆ ಜರಡಿ ಹಿಡಿಯುವಿಕೆ. ಹಾಗೆ ಸೆಡಿಮೆಂಟೇಷನ್, ಡಿಕ್ಯಾಂಟೇಷನ್, ಫಿಲ್ಟ್ರೇಷನ್, ಈ ಮೂರರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಹಾಗೆ ಎವಾಪರೇಷನ್, ಇದ್ರ ಬಗ್ಗೆನೂ ಸಹ ಡಿಸ್ಕಷನ್ ಮಾಡಿದ್ವಿ. ಹಾಗೆ ಈ ಎಲ್ಲ ವಿಧಾನಗಳನ್ನು ಯಾವ ರೀತಿಯ ವಸ್ತುಗಳನ್ನು ಬೇರ್ಪಡಿಸೋದಕ್ಕೆ ಬಳಸ್ತೀವಿ ಅನ್ನೋದನ್ನು ಸಹ ಡಿಸ್ಕಷನ್ ಮಾಡಿದ್ವಿ. ಈಗ ಇವುಗಳಲ್ಲಿ ಯಾವುದಾದ್ರೂ ಒಂದು ಮಿಶ್ರಣವನ್ನು ಸೆಪ್ರೇಟ್ ಮಾಡೋದಕ್ಕೆ, ಯಾವುದಾದ್ರೂ ಒಂದು ಮಿಶ್ರಣವನ್ನು ಬೇರ್ಪಡಿಸೋದಕ್ಕೆ 2 ಅಥವಾ 2ಕ್ಕಿಂತ ಹೆಚ್ಚು ವಿಧಾನಗಳನ್ನು ಬಳಸೋದಕ್ಕೆ ಸಾಧ್ಯನಾ ಅಂತ ಇಲ್ಲೊಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸಾಂಪಲ್ ಒಂದನ್ನು ನೋಡೋದಾದರೆ, ನಾವು 2 ಅಥವಾ 2ಕ್ಕಿಂತ ಹೆಚ್ಚು ವಿಧಾನಗಳನ್ನು ಬಳಸೋದಕ್ಕೆ ಎಲ್ಲಿ ಸಾಧ್ಯ ಅಂತ ನೋಡೋದಾದರೆ, ಈಗ ನಾವು ಒಂದು ಎಕ್ಸಾಂಪಲ್ ಇಲ್ಲಿ ತೊಗೊಂಡಿರೋದು ಏನು ಅಂತಂದರೆ, ಇಲ್ಲಿ ಕೊಟ್ಟಿರೋಂಥ ಎಕ್ಸಾಂಪಲ್ ಏನು ಅಂತಂದರೆ ಸ್ಯಾಂಡ್ ಆ್ಯಂಡ್ ಸಾಲ್ಟ್ ಮಿಕ್ಸ್ ಆಗಿರೋವಂಥದ್ದು. ಸೊ ಸ್ಯಾಂಡ್ ಆ್ಯಂಡ್ ಸಾಲ್ಟ್, ನಮ್ಮ ಹತ್ರ ಇರೋವಂಥ ಮಿಶ್ರಣದಲ್ಲಿ ಯಾವೆರಡು ವಸ್ತುಗಳು ಸೇರಿಕೊಂಡಿದ್ದಾವೆ ಅಂದರೆ ಸ್ಯಾಂಡ್ ಹಾಗೆ ಸಾಲ್ಟ್ ಸೇರಿಕೊಂಡಿದೆ. ಇದನ್ನು ಹೇಗೆ ನಾವು ಸೆಪ್ರೇಟ್ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ನಾವೇನು ಮಾಡಬಹುದು ಅಂದರೆ, ಸ್ಯಾಂಡ್ ಆ್ಯಂಡ್ ಸಾಲ್ಟ್ ಮಿಕ್ಸ್ ಇರೋವಂಥದ್ದಕ್ಕೆ ನಾವು ವಾಟರನ್ನು ಆ್ಯಡ್ ಮಾಡೋಣ. ಸೊ ಸ್ಯಾಂಡ್ ಆ್ಯಂಡ್ ಸಾಲ್ಟ್ ಜೊತೆಗೆ ನಾವೇನು ಆ್ಯಡ್ ಮಾಡ್ತಾಯಿದ್ದೀವಿ ಇಲ್ಲಿ ಅಂದರೆ ವಾಟರನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ವಾಟರನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಈ ಸಾಲ್ಟ್ ಎಲ್ಲ ವಾಟರಲ್ಲಿ ಡಿಸಾಲ್ವ್ ಆಗಿಬಿಡುತ್ತೆ ಅಲ್ವಾ. ವಾಟರಲ್ಲಿ ಸಾಲ್ಟ್ ಡಿಸಾಲ್ವ್ ಆಗಿಬಿಡುತ್ತೆ. ಅದ್ರ ಜೊತೆಗೆ ಈ ಸ್ಯಾಂಡ್ ಏನಾಗುತ್ತೆ, ಭಾರವಾಗಿರೋದ್ರಿಂದ ಇದು ತಳಭಾಗದಲ್ಲಿ ಹಿಂಗೆ ಕೂತ್ಕೊಳ್ಳುತ್ತೆ, ತಳಭಾಗದಲ್ಲಿ ಸೆಟ್ಲ್ ಆಗುತ್ತೆ. ಹಾಗೆ ಈ ವಾಟರ್ ಜೊತೆಗೆ ಸಾಲ್ಟ್ ಮಿಕ್ಸ್ ಆಗಿರುತ್ತೆ. ಈ ಥರ ನಾವು ಸೆಟ್ಲ್ ಆಗೋಕ್ಕೆ ಬಿಟ್ವಿ ಅಂತಂದರೆ, ಇದು ಯಾವ ಮೆಥಡನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಸೆಡಿಮೆಂಟೇಷನ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೆಡಿಮೆಂಟೇಷನ್ ಪ್ರಕಾರ ನಾವೇನು ಮಾಡ್ತೀವಿ, ವಾಟರನ್ನು ಆ್ಯಡ್ ಮಾಡ್ತೀವಿ. ಹೆವಿ ಆಗಿರೋಂಥ ಆಬ್ಜೆಕ್ಟು ತಳಭಾಗದಲ್ಲಿ ಕೂತ್ಕೊಳ್ಳುತ್ತೆ, ಹಾಗೆ ಲೈಟ್ ಆಗಿರೋಂಥ ಆಬ್ಜೆಕ್ಟು ಮೇಲ್ಭಾಗದಲ್ಲಿ ತೇಲುತ್ತೆ ಅಂತ. ಸೊ ಇಲ್ಲಿ ಹಗುರವಾದಂತಹ ವಸ್ತು ಇಲ್ಲ, ಇಲ್ಲಿರೋವಂಥದ್ದು ಸಾಲ್ಟ್ ಏನಾಗುತ್ತೆ, ಈ ನೀರು ಜೊತೆಗೆ ಮಿಕ್ಸ್ ಆಗಿಬಿಡುತ್ತೆ. ಆಮೇಲೆ ನಾವೇನು ಮಾಡಬಹುದು, ಇಲ್ಲಿರೋವಂಥ ವಾಟರನ್ನು ನಾವು ಡಿಕ್ಯಾಂಟೇಷನ್ ಮೂಲಕ ಸೆಪ್ರೇಟ್ ಮಾಡಬಹುದು, ಅಂದರೆ ಬಸಿಯುವಿಕೆ ಮೂಲಕ ಇಲ್ಲಿರೋವಂಥ ವಾಟರನ್ನು ಸೆಪ್ರೇಟ್ ಮಾಡಬಹುದು. ಈಗ ನಾವು ಸ್ಯಾಂಡನ್ನು ಸೆಪ್ರೇಟ್ ಮಾಡಿದ್ವಿ, ಈಗ ನಮ್ಮ ಹತ್ರ ಉಳ್ಕೊಂಡಿರೋವಂಥದ್ದು ಸಾಲ್ಟ್ ಆ್ಯಂಡ್ ವಾಟರ್ ಅಲ್ವಾ. ಸೊ ಇದನ್ನು ನಾವು ಹೇಗೆ ಸೆಪ್ರೇಟ್ ಮಾಡಬಹುದು, ಯಾವ ಮೆಥಡನ್ನು ನಾವು ಇಲ್ಲಿ ಯೂಸ್ ಮಾಡಬಹುದು ಅಂದರೆ ಎವಾಪರೇಷನ್ ಮೆಥಡನ್ನು ಯೂಸ್ ಮಾಡಬಹುದು. ಈ ಮಿಕ್ಸ್ ಇರೋಂತಹ ವೆಸಲನ್ನು ನಾವು ಕಾಯಿಸಿದಾಗ ಏನಾಗುತ್ತೆ, ಇದರಲ್ಲಿರೋಂಥ ವಾಟರು ಎವಾಪರೇಟ್ ಆಗಿಬಿಡುತ್ತೆ. ಆಗ ಕೊನೆಗೆ ಉಳ್ಕೊಳ್ಳೋವಂಥದ್ದು ಸಾಲ್ಟ್. ಸೊ ಇಲ್ಲಿ ನಾವು ಯೂಸ್ ಮಾಡಿದ್ದು ಯಾವ ಮೆಥಡು ಅಂತಂದರೆ ಎವಾಪರೇಷನ್ ಮೆಥಡ್. ಹಾಗೆ ಇದರ ಜೊತೆಗೆ ನಾವು ಈ ವಾಟರು ಕೂಡ ನಮಗೆ ಬೇಕು ಅಂತಂದರೆ, ಅಂದರೆ ಎವಾಪರೇಷನ್ ಮಾಡಿದಾಗ ಏನಾಗ್ಬಿಡುತ್ತೆ, ಇಲ್ಲಿರೋಂಥ ವಾಟರು ಎಸ್ಕೇಪ್ ಆಗಿಬಿಡುತ್ತೆ, ಅಂದರೆ ನಾವು ಅದನ್ನು ತಗೊಳಕ್ಕಾಗಲ್ಲ. ಆ ವಾಟರ್ ಕೂಡ ನಮಗೆ ಬೇಕು ಅಂತಂದರೆ ನಾವೇನು ಮಾಡಬಹುದು ಅಂದರೆ ಇನ್ನೊಂದು ಮೆಥಡನ್ನು ನಾವಿಲ್ಲಿ ಯೂಸ್ ಮಾಡಬಹುದು. ಸೊ ಇಲ್ಲಿ ಕೊಟ್ಟಿರೋ ಫಿಗರನ್ನು ಅಬ್ಸರ್ವ್ ಮಾಡಿದಾಗ, ಸೊ ಇಲ್ಲಿ ಈ ಕೆಟಲಲ್ಲಿ ಸಾಲ್ಟ್ ವಾಟರನ್ನು ಬಾಯ್ಲ್ ಮಾಡ್ತಾ ಇದ್ದಾರೆ. ಸೊ ಸಾಲ್ಟ್ ಆ್ಯಂಡ್ ವಾಟರ್ ಇರೋವಂಥದ್ದು ಇಲ್ಲಿ. ಸೊ ಸಾಲ್ಟ್ ಆ್ಯಂಡ್ ವಾಟರನ್ನು ಬಾಯ್ಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಾಯ್ಲ್ ಮಾಡಿದಾಗ ಏನಾಗುತ್ತೆ, ಇಲ್ಲಿರೋಂಥ ವಾಟರು ಎವಾಪರೇಟ್ ಆಗುತ್ತೆ. ಇಲ್ಲಿ ಇದರ ಮೌತನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲಿಂದ ವಾಟರು ಎವಾಪರೇಟ್ ಆಗಿ ಬರ್ತಾ ಇದೆ, ಅಂದರೆ ಗಾಳಿ ರೂಪಕ್ಕೆ ಕನ್ವರ್ಟ್ ಆಗ್ತಿದೆ. ಇದನ್ನೇನು ಮಾಡ್ತಾ ಇದ್ದಾರೆ, ಇದಕ್ಕೆ ಅಡ್ಡವಾಗಿ ಒಂದು ಪ್ಲೇಟ್ ಇಟ್ಟಿದ್ದಾರೆ. ಸೊ ಈ ಪ್ಲೇಟ್ ಮೇಲೆ ಐಸ್ ಕ್ಯೂಬ್ಸ್ ಇದೆ. ಸೊ ಯಾವಾಗ ಇಲ್ಲಿ ಎವಾಪರೇಟೆಡ್ ಆದಂತಹ ವಾಟರ್ ಇದರ ಕಾಂಟ್ಯಾಕ್ಟಿಗೆ ಬರುತ್ತೋ ಅದೇನಾಗುತ್ತೆ ಅಂತಂದರೆ ವಾಟರ್ ವೇಪರ್ ಥರ ಇದ್ದಿದ್ದು ಅಗೈನ್ ಅದು ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂತಂದರೆ ಕಂಡೆನ್ಸೇಷನ್ ಅಂತ ಕರಿತೀವಿ. ಕಂಡೆನ್ಸೇಷನ್ ಅಂತಂದರೆ ವಾಟರ್ ವೇಪರಿಂದ ವಾಟರ್ ಆಗಿ ಕನ್ವರ್ಟ್ ಆಗೋದನ್ನೇ ನಾವು ಕಂಡೆನ್ಸೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗಿದ್ದಂತಹ ವಾಟರು ಇಲ್ಲಿ ಐಸ್ ಕಾಂಟ್ಯಾಕ್ಟಿಗೆ ಬಂದಾಗ ಅದೇನಾಗುತ್ತೆ, ಕಂಡೆನ್ಸೇಷನ್ ಆಗುತ್ತೆ, ಸಾಂದ್ರೀಕರಣಗೊಳ್ಳುತ್ತೆ. ಸೊ ಅದಾದ ನಂತರ ಇದು ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಪ್ರೋಸೆಸ್ಸನ್ನೇ ನಾವು ಕಂಡೆನ್ಸೇಷನ್ ಅಥವಾ ಸಾಂದ್ರೀಕರಣ ಅಂತ ಕರಿತೀವಿ. ಈ ಆ್ಯಕ್ಟಿವಿಟಿಯಲ್ಲಿ ನಾವು ಯಾವೆಲ್ಲ ಮೆಥಡ್ಸನ್ನು ಬಳಸಿದ್ವಿ ಅಂದರೆ ಸೆಡಿಮೆಂಟೇಷನನ್ನು ಯೂಸ್ ಮಾಡಿದ್ವಿ, ಡಿಕ್ಯಾಂಟೇಷನನ್ನು ಯೂಸ್ ಮಾಡಿದ್ವಿ, ಎವಾಪರೇಷನನ್ನು ಯೂಸ್ ಮಾಡಿದ್ವಿ, ಹಾಗೆ ಕಂಡೆನ್ಸೇಷನನ್ನು ಯೂಸ್ ಮಾಡಿದ್ವಿ. ಇದಿಷ್ಟು ಮೆಥಡನ್ನು ನಾವಿಲ್ಲಿ ಒಂದೇ ಮಿಶ್ರಣವನ್ನು ಸೆಪ್ರೇಟ್ ಮಾಡೋದಕ್ಕೆ ಬಳಸಿದ್ದು. ಓಕೆ, ನೆಕ್ಸ್ಟ್ ಟಾಪಿಕ್ ಏನು ಅಂತಂದರೆ ಕ್ಯಾನ್ ವಾಟರ್ ಡಿಸಾಲ್ವ್ ಎನಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಬೇಸ್ ಮೇಲೆ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಇಲ್ಲಿ ಏನದು ಆ್ಯಕ್ಟಿವಿಟಿ ಅಂತಂದರೆ, ಪಹೇಲಿ ಫೇಸ್ಡ್ ಅ ಪ್ರಾಬ್ಲಮ್ ವೈಲ್ ರಿಕವರಿಂಗ್ ಸಾಲ್ಟ್ ಮಿಕ್ಸ್ಡ್ ವಿತ್ ಸ್ಯಾಂಡ್. ಶಿ ಹ್ಯಾಸ್ ಮಿಕ್ಸ್ಡ್ ಅ ಪಾಕೆಟ್ ಆಫ್ ಸಾಲ್ಟ್ ಇನ್ ಅ ಸ್ಮಾಲ್ ಅಮೌಂಟ್ ಆಫ್ ಸ್ಯಾಂಡ್. She then tried the method suggested in Activity 7 to recover the salt. She found, however, that she could recover only a small part of the salt that she had taken.
ವಾಟ್ ಕುಡ್ ಹ್ಯಾವ್ ಗಾನ್ ರಾಂಗ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅಂತಂದರೆ ಇಲ್ಲಿ 1 ಪಾಕೆಟಷ್ಟು ಸಾಲ್ಟನ್ನು ತೊಗೊಂಡಿದ್ದಾಳೆ ಅವಳು. ನಾವು ಇಷ್ಟೊತ್ತು ಡಿಸ್ಕಷನ್ ಮಾಡಿದಂತಹ ಮೆಥಡನ್ನು ಅವಳು ಯೂಸ್ ಮಾಡಿದಾಳೆ. ಆದರೂ 1 ಪಾಕೆಟ್ ಆಫ್ ಸಾಲ್ಟ್ಗೆ ಸ್ವಲ್ಪನೇ ಸಾಲ್ಟನ್ನು ರಿಕವರ್ ಮಾಡ್ಕೊಳ್ತಾಳೆ. ಅವಳಿಗೆ ಶಾಕ್ ಆಗುತ್ತೆ, ಇಲ್ಲಿ ನಾವು ಯೂಸ್ ಮಾಡಿದ್ದು 1 ಪಾಕೆಟಷ್ಟು ಸಾಲ್ಟು, ಆದರೆ ನಮಗೆ ಇಲ್ಲಿ ಸಿಕ್ಕಿರೋದು ಸ್ವಲ್ಪನೇ ಸಾಲ್ಟ್. ಇದಕ್ಕೆ ಏನು ರೀಸನ್ ಅಂತ. ಸೊ ಏನಿರಬಹುದು ಇದಕ್ಕೆ ರೀಸನ್ ಅಂತಂದರೆ, ನೆಕ್ಸ್ಟ್ ಆನ್ಸರ್ ಏನಿದೆ ಇಲ್ಲಿ ಅಂದರೆ, ಕ್ಯಾನ್ ವಾಟರ್ ಡಿಸಾಲ್ವ್ ಎನಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತಂದರೆ, ನಮ್ಮ ಹತ್ರ ಈಗ 1 ಗ್ಲಾಸಷ್ಟು ವಾಟರ್ ಇದೆ, 1 ಗ್ಲಾಸಷ್ಟು ವಾಟರ್ ಇದೆ. ಅದಕ್ಕೆ ನಾವು ಎಷ್ಟು ಸಾಲ್ಟ್ ಹಾಕಿದ್ರೂ ಅದು ಡಿಸಾಲ್ವ್ ಮಾಡ್ಕೊಳ್ಳುತ್ತಾ ಅಂದರೆ ಅದು ಇಲ್ಲ. ಅದಕ್ಕೆ ನಾವು 1 ಸ್ಪೂನ್ ಸಾಲ್ಟನ್ನು ಹಾಕಿದಾಗ ಅದು ಡಿಸಾಲ್ವ್ ಆಗುತ್ತೆ, 2 ಸ್ಪೂನ್ ಸಾಲ್ಟನ್ನು ಹಾಕಿದಾಗ ಅದು ಡಿಸಾಲ್ವ್ ಆಗುತ್ತೆ, ಹಾಗೆ 3 ಸ್ಪೂನ್ ಹಾಗೆ 4 ಸ್ಪೂನ್ ಹಾಕಿದಾಗ ಡಿಸಾಲ್ವ್ ಆಗುತ್ತೆ. ಅಟ್ ಲಾಸ್ಟ್ ನಾವು ಇನ್ನೂ ಜಾಸ್ತಿ ಏನಾದರೂ ಹಾಕಿದ್ವಿ ಅಂದರೆ 5 ಸ್ಪೂನಷ್ಟು ಸಾಲ್ಟನ್ನು ನಾವಲ್ಲಿ ಹಾಕಿದ್ವಿ ಅಂದರೆ ಆಗ ಹಾಕಿದಂತಹ ಸಾಲ್ಟು ಡಿಸಾಲ್ವ್ ಆಗೋದಿಲ್ಲ, ಅದು ಹಾಗೆ ಉಳ್ಕೊಳ್ಳುತ್ತೆ. ಯಾಕೆ ಅಂತಂದರೆ ಆ ನೀರಿಗೆ ಇದ್ದಷ್ಟು ಕೆಪ್ಯಾಸಿಟಿ ಎಷ್ಟಿತ್ತು ಅಷ್ಟು ಸಾಲ್ಟ್ ಆಲ್ರೆಡಿ ಮಿಕ್ಸ್ ಆಗಿದೆ. ಇನ್ನು ನೆಕ್ಸ್ಟ್ ನಾವು ಅದರಲ್ಲಿ ಸಾಲ್ಟನ್ನು ಸೇರಿಸ್ತಾ ಹೋದರೆ ಅದರಲ್ಲಿ ಡಿಸಾಲ್ವ್ ಆಗೋದಿಲ್ಲ. ಅಂದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಅದರಲ್ಲಿ ಎಷ್ಟು ಡಿಸಾಲ್ವ್ ಮಾಡ್ಕೊಳ್ಳೋಕ್ಕೆ ಆಯಿತು, ಅದಾದ ನಂತರ ಡಿಸಾಲ್ವ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಅಲ್ಲಿ ಉಂಟಾದದ್ದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ. ಅಂದರೆ ಅದಕ್ಕಿಂತ ಹೆಚ್ಚಾಗಿ ಆ ಸೊಲ್ಯೂಷನ್ನಲ್ಲಿ ಸಾಲ್ಟು ಮಿಕ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಪಹೇಲಿ ಮಾಡಿದಂತಹ ಮಿಸ್ಟೇಕ್ ಏನು ಈ ಆ್ಯಕ್ಟಿವಿಟಿಯಲ್ಲಿ ಅಂತಂದರೆ, ಪಹೇಲಿ ಏನು ಮಾಡ್ತಾಳೆ, 1 ಪಾಕೆಟಷ್ಟು ಸಾಲ್ಟನ್ನು ತಗೊಳ್ತಾಳೆ, ಆದರೆ ಅವಳು ಸ್ವಲ್ಪನೇ ವಾಟರನ್ನು ತಗೊಳ್ತಾಳೆ, ವಾಟರನ್ನು ಕಡಿಮೆ ತಗೊಳ್ತಾಳೆ. ಯಾವಾಗ ಅವಳು ಕಡಿಮೆ ವಾಟರನ್ನು ತಗೊಳ್ತಾಳೆ ಇಷ್ಟು ಸಾಲ್ಟ್ ಅದರಲ್ಲಿ ಡಿಸಾಲ್ವ್ ಆಗೋದಿಲ್ಲ, ಸ್ವಲ್ಪನೇ ಸಾಲ್ಟ್ ಅದರಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ಹಾಗಾಗಿ ಅವಳಿಗೆ ಸ್ವಲ್ಪನೇ ಸಾಲ್ಟ್ ರಿಕವರ್ ಆಗುತ್ತೆ. ಸೊ ಅವಳಿಗೆ ಅಷ್ಟು ಸಾಲ್ಟು ರಿಕವರ್ ಆಗಬೇಕಾಗಿತ್ತು ಅಂದರೆ ಅವಳು ಏನು ಮಾಡಬೇಕಾಗಿತ್ತು, ಜಾಸ್ತಿ ವಾಟರನ್ನು ಯೂಸ್ ಮಾಡಬೇಕಾಗಿತ್ತು ಅಲ್ವಾ. ಸೊ ವಾಟರ್ ಅಂತ ತಗೊಂಡಾಗ ಆ ವಾಟರು ಎಷ್ಟು ಅಮೌಂಟಷ್ಟು ಸಾಲ್ವೆಂಟನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೋ ಅಷ್ಟನ್ನೇ ನಾವು ಅದನ್ನು ಮಾಡ್ಕೊಳ್ಳೋಕ್ಕಾಗೋದು. ಇನ್ನೂ ಹೆಚ್ಚಾಗಿ ಅದರಲ್ಲಿ ಡಿಸಾಲ್ವ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು ಅಂತಂದರೆ ಆ ವಾಟರನ್ನು ಬಾಯ್ಲ್ ಮಾಡಬೇಕಾಗತ್ತೆ. ಸೊ ಆ ವಾಟರನ್ನು ಬಾಯ್ಲ್ ಮಾಡಿದಾಗ ಅಥವಾ ಹೀಟ್ ಮಾಡಿದಾಗ ಏನಾಗುತ್ತೆ, ಇನ್ನೊಂದು 2 ಸ್ಪೂನ್ ಎಕ್ಸ್ಟ್ರಾ ಅಲ್ಲಿ ಡಿಸಾಲ್ವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ್ಯಕ್ಟಿವಿಟಿಯಲ್ಲಿ ಪಹೇಲಿ ಏನು ಮಾಡಿದ್ರೆ ಜಾಸ್ತಿ ಸಾಲ್ಟ್ ರಿಕವರ್ ಆಗ್ತಿತ್ತು ಅಂತಂದರೆ, ಅವಳು ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರನ್ನು ಯೂಸ್ ಮಾಡಬೇಕಾಗಿತ್ತು. ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರನ್ನು ಯೂಸ್ ಮಾಡಿದ್ದಿದ್ರೆ ಅವಳಿಗೆ ಲಾರ್ಜ್ ಕ್ವಾಂಟಿಟಿ ಆಫ್ ಸಾಲ್ಟು ಅದರಲ್ಲಿ ಡಿಸಾಲ್ವ್ ಆಗಿ ಸಿಗ್ತಿತ್ತು ಅಲ್ವಾ. ಸೊ ಈ ಆ್ಯಕ್ಟಿವಿಟಿ ಇಲ್ಲಿ ಕೊಟ್ಟಿದ್ದು. ಸೊ ಇದಿಷ್ಟು ಟಾಪಿಕ್ಕು ಈ ಲೆಸನ್ನಲ್ಲಿ ಕವರ್ ಆಗಿದ್ದಂಥದ್ದು. ನಾವು ವಸ್ತುಗಳನ್ನು ಬೇರ್ಪಡಿಸಬೇಕಾದ್ರೆ ಯಾವ್ಯಾವೆಲ್ಲ ವಿಧಾನಗಳನ್ನು ಬಳಸ್ತೀವಿ ಅನ್ನೋದನ್ನು ಈ ಟಾಪಿಕಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ 6th ಸ್ಟ್ಯಾಂಡರ್ಡ್ನ ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂದರೆ ಚೇಂಜಸ್ ಅರೌಂಡ್ ಅಸ್. ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಯಾವೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗಬೇಕಾಗುತ್ತೆ ಅದಷ್ಟನ್ನು ಮಾತ್ರ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಸೊ ಚೇಂಜಸ್ ಅರೌಂಡ್ ಅಸ್ ಅಂತ ತಗೊಂಡಾಗ ನಮಗೆ ಈ ಲೆಸನ್ನಲ್ಲಿ ತುಂಬಾ ಡಿಫಿಕಲ್ಟ್ ಆಗಿರುವಂಥ ಪಾಯಿಂಟ್ಸ್ ಏನು ಇಲ್ಲಿ ಅರೇಸ್ ಆಗೋದಿಲ್ಲ. ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ನೋಡ್ತಾ ಹೋದರೆ ಕೆಲವೊಂದಷ್ಟು ಪಾಯಿಂಟ್ಸನ್ನು ಮಾತ್ರ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಚೇಂಜಸ್ ಅರೌಂಡ್ ಅಸ್, ನಮ್ಮ ಸುತ್ತಮುತ್ತಲಿನ ಬದಲಾವಣೆಗಳು. ನಮ್ಮ ಸುತ್ತಮುತ್ತ ನಾವು ದಿನನಿತ್ಯ ಜೀವನದಲ್ಲಿ ಅಬ್ಸರ್ವ್ ಮಾಡೋದಾದರೆ ಅನೇಕ ಬದಲಾವಣೆಗಳು ಆಗ್ತಾ ಇರ್ತವೆ. ಸೊ ಯಾವ್ಯಾವ ಬದಲಾವಣೆಗಳು, ರಾತ್ರಿ ಆಗೋದು, ಹಗಲಾಗೋದು, ಹಾಗೆ ಹಾಲು ಮೊಸರಾಗುವುದು, ಈ ಥರ ಅನೇಕ ಕ್ರಿಯೆಗಳನ್ನು ನಾವು ನೋಡ್ತಾ ಇರ್ತೀವಿ. ಕಬ್ಬಿನ ತುಕ್ಕು ಹಿಡಿಯುವಂಥದ್ದು ಇವೆಲ್ಲನೂ ಸಹ. ಸೊ ಇವುಗಳಲ್ಲಿ ಕೆಲವು ಬದಲಾವಣೆಗಳೇನು ಅಂತಂದರೆ ರಿವರ್ಸ್ ಮಾಡೋದಕ್ಕೆ ಆಗುತ್ತೆ, ಕೆಲವೊಂದು ಬದಲಾವಣೆಗಳು ರಿವರ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಕ್ಯಾನ್ ಆಲ್ ಚೇಂಜಸ್ ಆಲ್ವೇಸ್ ಬಿ ರಿವರ್ಸ್ಡ್ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಅಂದರೆ ನಾವು ಏನೆಲ್ಲ ಬದಲಾವಣೆಗಳು ಉಂಟಾಗ್ತವೆ ಅವನ್ನು ನಾವು ರಿವರ್ಸ್ ಮಾಡಬಹುದಾ, ಅಂದರೆ ಯಾವ ವಸ್ತು ಬದಲಾವಣೆ ಆಗುತ್ತೋ ಪುನಃ ಅದೇ ವಸ್ತುವನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅಂತ. ಸೊ ಈಗ ನಾವು ರೈಸನ್ನು ಕುಕ್ ಮಾಡ್ತೀವಿ, ಅನ್ನ ಮಾಡ್ತೀವಿ. ಯಾವುದರಿಂದ ನಾವು ಅನ್ನ ಮಾಡ್ತೀವಿ, ರೈಸಿಂದ, ಅಕ್ಕಿಯಿಂದ ಅನ್ನವನ್ನು ರೆಡಿ ಮಾಡ್ತೀವಿ ಅಲ್ವಾ. ಸೊ ಅಗೇನ್ ನಾವು ಅನ್ನದಿಂದ ಅಕ್ಕಿಯನ್ನು ತೊಗೊಳಕ್ಕಾಗತ್ತಾ ಅಂದರೆ ಅದು ಇಲ್ಲ. ಅಂದರೆ ಇದನ್ನು ನಾವೇನಂತ ಕರಿತೀವಿ, ಇರ್ರಿವರ್ಸಿಬಲ್ ಅಂತ ಹೇಳ್ತೀವಿ, ಇರ್ರಿವರ್ಸಿಬಲ್ ಚೇಂಜ್. ಹಾಗೆ ಒಂದು ಪೇಪರನ್ನು ತಗೊಂಡು ಪೇಪರ್ ಬೋಟನ್ನು ರೆಡಿ ಮಾಡ್ತೀವಿ. ಸೊ ಪೇಪರ್ ಬೋಟನ್ನು ರೆಡಿ ಮಾಡ್ತೀವಿ. ಆ ಪೇಪರ್ ಬೋಟನ್ನು ನಾವು ಆ ಪೇಪರ್ನ ಕಟ್ ಮಾಡ್ದಿರ ಜಸ್ಟ್ ಫೋಲ್ಡಿಂಗ್ ಮಾಡಿ ಆ ಬೋಟನ್ನು ನಾವು ರೆಡಿ ಮಾಡಿದ್ದೆ ಆದರೆ ನಾವೇನು ಮಾಡಬಹುದು, ಅದನ್ನು ಆ ಬೋಟನ್ನು ಪೇಪರ್ ಆಗಿ ಅಗೇನ್ ನಾವು ಕನ್ವರ್ಟ್ ಮಾಡಬಹುದು. ಅಂದರೆ ಇದನ್ನು ನಾವೇನಂತ ಕರಿತೀವಿ, ರಿವರ್ಸಿಬಲ್ ಅಂತ ಕರಿತೀವಿ. ಸೊ ನಮ್ಮ ಸುತ್ತಮುತ್ತಲೂ ಉಂಟಾಗುವಂತಹ ಚೇಂಜಸ್ಸಲ್ಲಿ ಕೆಲವು ರಿವರ್ಸಿಬಲ್ ಆಗಿರ್ತವೆ, ಇನ್ನು ಕೆಲವು ಇರ್ರಿವರ್ಸಿಬಲ್ ಆಗಿರ್ತವೆ. ಅದೇ ಈ ಪೇಪರನ್ನು ನಾವೇನಾದರೂ ಸುಟ್ಟು ಬೂದಿ ಮಾಡಿದ್ರೆ, ಸುಟ್ಟು ಬಿಟ್ಟರೆ
ಆ ಸುಟ್ಟಿರೋಂಥ ಬೂದಿಯಿಂದ ನಮಗೆ ಪೇಪರ್ ಸಿಗುತ್ತಾ ಅಂದರೆ ಅದು ಇಲ್ಲ, ಅದು ಇರ್ರಿವರ್ಸಿಬಲ್ ಆಗಿರುತ್ತೆ. ಸೊ ಕೆಲವೊಂದು ಚೇಂಜಸ್ ರಿವರ್ಸಿಬಲ್ ಆಗಿರ್ತವೆ, ಇನ್ನು ಕೆಲವೊಂದು ಚೇಂಜಸ್ಸು ಇರ್ರಿವರ್ಸಿಬಲ್ ಆಗಿರ್ತವೆ. ಸೊ ಇನ್ನೊಂದಷ್ಟು ಎಕ್ಸಾಂಪಲ್ಸನ್ನು ನೋಡೋದಾದರೆ, ಒಂದು ಬಲೂನನ್ನು ತೊಗೊಂಡಿದ್ದಾರೆ ಇಲ್ಲಿ. ಸೊ ಬಲೂನನ್ನು ಬ್ಲೋ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬ್ಲೋ ಮಾಡಿದಾಗ ಇದೊಂದು ಚೇಂಜ್ ಆಗುತ್ತೆ, ಅದರ ಫಿಸಿಕಲ್ ಚೇಂಜ್ ಆಗುತ್ತೆ, ಅಂದರೆ ಅದು ಸೈಜಲ್ಲಿ ದೊಡ್ಡದಾಗುತ್ತೆ, ಹಾಗೆ ಶೇಪು ಕೂಡ ಚೇಂಜ್ ಆಗುತ್ತೆ. ಸೊ ಇದೊಂದು ಬದಲಾವಣೆ. ಸೊ ಈ ಬದಲಾವಣೆ ರಿವರ್ಸಿಬಲ್ ಅಥವಾ ಇರ್ರಿವರ್ಸಿಬಲ್ಲ? ಇದು ರಿವರ್ಸಿಬಲ್. ಇದರಲ್ಲಿರುವಂಥ ಗಾಳಿಯನ್ನು ತೆಗೆದುಬಿಟ್ರೆ ನಮಗೆ ಮೊದಲು ಹೇಗಿತ್ತು ಅದೇ ಥರದ ಬಲೂನ್ ಸಿಗುತ್ತೆ, ಅಂದರೆ ಇದು ರಿವರ್ಸಿಬಲ್ ಪ್ರೋಸೆಸ್ ಆಗಿರುತ್ತೆ, ರಿವರ್ಸಿಬಲ್ ಚೇಂಜ್ ಆಗಿರುತ್ತೆ. ಹಾಗೆ ಇನ್ನೂ ಎಕ್ಸಾಂಪಲ್ಸನ್ನು ನೋಡೋದಾದರೆ, ಇಲ್ಲಿ ಪೇಪರನ್ನು ಕೊಟ್ಟಿದ್ದಾರೆ. ಸೊ ಈ ಪೇಪರ್ ಫೋಲ್ಡಿಂಗ್ ಮಾಡಿ ಒಂದು ಏರೋಪ್ಲೇನನ್ನು ರೆಡಿ ಮಾಡಿದ್ದಾರೆ. ಸೊ ಅಗೇನ್ ಈ ಏರೋಪ್ಲೇನಿಂದ ನಾವು ಪೇಪರನ್ನು ತೆಗಿಬೋದಾ ಅಂತಂದರೆ ತೆಗಿಬಹುದು. ಈ ಪೇಪರಲ್ಲಿ ಫೋಲ್ಡ್ ಮಾಡಿರೋಂಥ ಎಲ್ಲದನ್ನು ಅನ್ಫೋಲ್ಡ್ ಮಾಡಿದ್ರೆ ನಮಗೆ ಮೊದಲಿದ್ದಂತಹ ಪೇಪರ್ ಸಿಗುತ್ತೆ. ಅಂದರೆ ಇದು ಯಾವ ಥರದ ಬದಲಾವಣೆ ಆಗಿರುತ್ತೆ ಅಂದರೆ ರಿವರ್ಸಿಬಲ್ ಆಗಿರುತ್ತೆ. ಹಾಗೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡಿದಾಗ, ಅ ಬಾಲ್ ಆಫ್ ಡೋ ಆ್ಯಂಡ್ ಅ ರೋಲ್ಡ್ ಔಟ್ ರೋಟಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಚಪಾತಿ ಹಿಟ್ಟಿದೆ, ಆ ಚಪಾತಿ ಹಿಟ್ಟನ್ನು ನಾವೇನು ಮಾಡಿದ್ದೀವಿ ಇಲ್ಲಿ ರೋಲ್ ಮಾಡಿದ್ದಾರೆ, ಅಂದರೆ ಚಪಾತಿ ಥರ ಲಟ್ಟಿಸಿದ್ದಾರೆ. ಸೊ ಇದು ರಿವರ್ಸಿಬಲ್ ಅಥವಾ ಇರ್ರಿವರ್ಸಿಬಲ್ಲ ಅಂತ ಗಮನಿಸಿದ್ರೆ ಇದರಿಂದ ನಾವೇನು ಮಾಡ್ಬೋದು, ಪುನಃ ನಾವು ಈ ಚಪಾತಿ ಹಿಟ್ಟನ್ನು ಪಡಿಬಹುದು, ಕಲಿಸಿದ್ದಾರೆ. ಸೊ ಈ ಥರದ ಚಪಾತಿ ಹಿಟ್ಟನ್ನು ನಾವು ಪುನಃ ಪಡಿಬಹುದು ಅಂತಂದರೆ ಇದು ರಿವರ್ಸಿಬಲ್ ಪ್ರೋಸೆಸ್ ಆಗಿರುತ್ತೆ. ಇವೆರಡೂ ಸಹ ಇಲ್ಲಿ ಕೊಟ್ಟಿರೋವಂಥದ್ದು ರಿವರ್ಸಿಬಲ್. ಹಾಗೆ ಇಲ್ಲಿ ಕೊಟ್ಟಿರೋವಂಥದ್ದು ಆ್ಯಕ್ಟಿವಿಟಿ 5ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಪೇಪರ್ ಏರೋಪ್ಲೇನೇ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಈ ಪೇಪರ್ ಏರೋಪ್ಲೇನನ್ನು ರೆಡಿ ಮಾಡಿರೋವಂಥದ್ದು ಮೊದಲಿದ್ದಂತಹ ಪೇಪರನ್ನು ಕಟ್ ಮಾಡಿ, ಅಂದರೆ ಈ ಪೇಪರಿಂದ ಕಟ್ ಮಾಡಿ ಈ ಏರೋಪ್ಲೇನನ್ನು ರೆಡಿ ಮಾಡಿದ್ದಾರೆ. ಸೊ ಹೀಗೆ ರೆಡಿ ಮಾಡಿದ್ಮೇಲೆ ಈ ಏರೋಪ್ಲೇನಿಂದ ನಮಗೆ ಮೊದಲಿದ್ದಂತಹ ಪೇಪರ್ ಆ್ಯಸ್ ಇಟ್ ಈಸ್ ಬರುತ್ತಾ ಅಂದರೆ ಇಲ್ಲ. ಅಂದರೆ ಇದು ಎಂತಹ ಬದಲಾವಣೆ ಅಂತಂದರೆ ಇದು ಇರ್ರಿವರ್ಸಿಬಲ್ ಚೇಂಜ್ ಅಂತ ಹೇಳ್ಬೋದು. ಸೊ ಇದು ಇರ್ರಿವರ್ಸಿಬಲ್ ಚೇಂಜ್ಗೆ ಎಕ್ಸಾಂಪಲ್. ಹಾಗೆ ಈ ಚಪಾತಿ ಹಿಟ್ಟನ್ನು ತಗೊಂಡು ಈ ಡೋಯಿಂದ ತಗೊಂಡು ನಾವು ಇದನ್ನು ರೋಲ್ ಮಾಡಿ ಇದನ್ನು ಸುಟ್ಟುಬಿಟ್ರೆ, ಅಂದರೆ ತವಾ ಮೇಲೆ ಚಪಾತಿ ರೆಡಿ ಮಾಡಿಬಿಟ್ರೆ ಸುಟ್ಟಂತಹ ರೋಟಿ ಅಥವಾ ಸುಟ್ಟಂತಹ ಚಪಾತಿಯಿಂದ ನಮಗೆ ಅಗೇನ್ ಈ ಥರದ ಡೋ ಬರುತ್ತಾ ಅಂತಂದರೆ ಬರೋದಿಲ್ಲ. ಅಂದರೆ ಚಪಾತಿ ರೆಡಿ ಆದಮೇಲೆ, ಚಪಾತಿಯನ್ನು ಬೇಕ್ ಮಾಡಿದ್ಮೇಲೆ ಅದನ್ನು ನಾವು ಅಗೇನ್ ಈ ಫಾರ್ಮ್ಗೆ ಕನ್ವರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂತಂದರೆ ಇದು ಎಂಥ ಚೇಂಜ್ ಆಗಿರುತ್ತೆ ಅಂತಂದರೆ ಇರ್ರಿವರ್ಸಿಬಲ್ ಚೇಂಜ್ ಆಗಿರುತ್ತೆ. ಹಾಗೆ ಇಲ್ಲಿ ಒಂದಷ್ಟು ಚೇಂಜಸನ್ನು ಕೊಟ್ಟಿದ್ದಾರೆ. ಈ ಚೇಂಜಸಲ್ಲಿ ರಿವರ್ಸಿಬಲ್ ಯಾವುದು ಅಥವಾ ಇರಿವರ್ಸಿಬಲ್ ಯಾವುದು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ರಾ ಎಗ್ ಟು ಬಾಯಿಲ್ಡ್ ಎಗ್, ಇದು ರಿವರ್ಸಿಬಲ್ ಅಥವಾ ಇರಿವರ್ಸಿಬಲ್ ಅಂದರೆ ಇದು ರಿವರ್ಸಿಬಲ್ ಆಗಿರಲ್ಲ. ರಾ ಎಗ್ಗನ್ನು ಬಾಯ್ಲ್ ಮಾಡಿಬಿಟ್ರೆ ನಮಗೆ ರಾ ಎಗ್ ಸಿಗೋದಿಲ್ಲ, ಅಂದರೆ ಇದು ನೋ. ಬ್ಯಾಟರ್ ಟು ಇಡ್ಲಿ, ಇದು ಕೂಡ ನೋ, ಇಡ್ಲಿಯಿಂದ ನಮಗೆ ಬ್ಯಾಟರ್ ಬರೋದಿಲ್ಲ. ವೆಟ್ ಕ್ಲಾತ್ಸ್ ಟು ಡ್ರೈ ಕ್ಲಾತ್ಸ್, ಸೊ ವೆಟ್ ಕ್ಲಾತ್ ಒಣಗಿದೆ, ಅದನ್ನು ಮತ್ತೆ ನಾವು ವೆಟ್ ಕ್ಲಾತ್ ಮಾಡಬಹುದಾ ಅಂದರೆ ಎಸ್, ಇದು ರಿವರ್ಸಿಬಲ್. ಉಲನ್ ಯಾರ್ನ್ ಟು ನಿಟೆಡ್ ಸ್ವೆಟರ್, ಸೊ ನಿಟೆಡ್ ಸ್ವೆಟರ್ ಅಂತ ನಾವು ಉಲನ್ ಯಾರ್ನನ್ನು ಮತ್ತೆ ತೆಗಿಬಹುದಾ ಅಂದರೆ ಎಸ್. ಗ್ರೈನ್ ಟು ಇಟ್ಸ್ ಫ್ಲೋರ್, ಇದು ನೋ. ಗ್ರೈನ್ ಫ್ಲೋರ್ ಆದಮೇಲೆ ಧಾನ್ಯ ನಮಗೆ ಹಿಟ್ಟಾಗಿ ಬದಲಾವಣೆ ಆದಮೇಲೆ ಆ ಹಿಟ್ಟಿಂದ ಮತ್ತೆ ಧಾನ್ಯ ಸಿಗೋದಿಲ್ಲ, ಅದು ರಿವರ್ಸಿಬಲ್ ಅಲ್ಲ. ಕೋಲ್ಡ್ ಮಿಲ್ಕ್ ಟು ಹಾಟ್ ಮಿಲ್ಕ್, ಎಸ್, ಹಾಟ್ ಮಿಲ್ಕ್ ಆಗಿದೆ ಅಂದರೆ ನಾವು ಅದನ್ನು ಕೋಲ್ಡಾಗಿ ಕನ್ವರ್ಟ್ ಮಾಡಬಹುದು. ನೆಕ್ಸ್ಟ್ ಸ್ಟ್ರೈಟ್ ಸ್ಟ್ರಿಂಗ್ ಟು ಕಾಯಿಲ್ಡ್ ಸ್ಟ್ರಿಂಗ್ ಅಂತ ಕೊಟ್ಟಿದ್ದಾರೆ. ಕಾಯಿಲ್ಡ್ ಸ್ಟ್ರಿಂಗ್ ಇದ್ದರೆ ಅದನ್ನು ನಾವು ಸ್ಟ್ರೈಟ್ ಮಾಡೋಕ್ಕೆ ಆಗುತ್ತೆ, ಅಂದರೆ ಇದು ರಿವರ್ಸಿಬಲ್. ಬಡ್ ಟು ಫ್ಲವರ್, ಮೊಗ್ಗಿಂದ ಫ್ಲವರ್ ಆಗಿದೆ, ಅಗೇನ್ ಫ್ಲವರಿಂದ ಮೊಗ್ಗು ಬರುತ್ತಾ ಅಂದರೆ ನೋ. ಮಿಲ್ಕ್ ಟು ಪನ್ನೀರ್, ಮಿಲ್ಕ್ ಪನ್ನೀರಾಗಿ ಬದಲಾಗಿದೆ, ಪನ್ನೀರಿಂದ ನಾವು ಮಿಲ್ಕನ್ನು ತಗೋಬಹುದಾ ಅಂತಂದರೆ ನೋ, ಇಟ್ ಈಸ್ ನಾಟ್ ರಿವರ್ಸಿಬಲ್. ಕೌ ಡಂಗ್ ಟು ಬಯೋಗ್ಯಾಸ್, ಕೌ ಡಂಗು ಬಯೋಗ್ಯಾಸ್ ಆಗಿ ಕನ್ವರ್ಟ್ ಆಗಿದೆ, ಅಗೇನ್ ನಮಗೆ ಬಯೋಗ್ಯಾಸಿಂದ ಕೌ ಡಂಗ್ ಸಿಗುತ್ತಾ ಅಂದರೆ ನೋ. ಸ್ಟ್ರೆಚ್ ರಬ್ಬರ್ ಬ್ಯಾಂಡ್ ಟು ಇಟ್ಸ್ ನಾರ್ಮಲ್ ಸೈಜ್ ಅಂತ ಕೊಟ್ಟಿದ್ದಾರೆ, ಎಸ್, ಇಟ್ ಈಸ್ ರಿವರ್ಸಿಬಲ್. ಸೊ ಈ ಥರ ಕೆಲವೊಂದು ಚೇಂಜಸ್ ರಿವರ್ಸಿಬಲ್ ಆಗಿರ್ತವೆ, ಕೆಲವೊಂದು ಚೇಂಜಸ್ ಇರ್ರಿವರ್ಸಿಬಲ್ ಆಗಿರ್ತವೆ. ಹಾಗೆ ಇಲ್ಲಿ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಕುಡ್ ದೇರ್ ಬಿ ಅದರ್ ವೇಸ್ ಟು ಬ್ರಿಂಗ್ ಅ ಚೇಂಜ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಟೂಲ್ಸ್ ಆರ್ ಆಫನ್ ಹೀಟೆಡ್ ಬಿಫೋರ್ ಫಿಕ್ಸಿಂಗ್ ವುಡನ್ ಹ್ಯಾಂಡಲ್ಸ್. ಸೊ ಈ ಟೂಲ್ಸ್ಗೆ ವುಡನ್ ಹ್ಯಾಂಡಲ್ಸನ್ನು ಫಿಕ್ಸ್ ಮಾಡೋಕ್ಕೂ ಮುಂಚೆ ಅದನ್ನು ಏನು ಮಾಡ್ತಾರೆ ಅಂತಂದರೆ ಹೀಟ್ ಮಾಡ್ತಾರೆ. ಈ ಟೂಲ್ಸ್ ಏನಿದೆ ಇದನ್ನು ಹೀಟ್ ಮಾಡಿದಾಗ ಅದೇನಾಗುತ್ತೆ ಅಂತಂದರೆ
ಸ್ವಲ್ಪ ಹಿಗ್ಗುತ್ತೆ, ಹೀಟ್ ಮಾಡಿದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ. ಹಾಗೆ ಎಕ್ಸ್ಪ್ಯಾಂಡ್ ಮಾಡಿದಾಗ ಈ ವುಡನ್ ಹ್ಯಾಂಡಲ್ಸನ್ನು ಫಿಕ್ಸ್ ಮಾಡ್ತಾರೆ. ಅದಾದ ನಂತರ ಮಾಡೋಕ್ಕೆ ಬಿಡ್ತಾರೆ. ಕೂಲ್ ಆದಮೇಲೆ ಏನಾಗುತ್ತೆ, ಆ ವುಡನ್ ಹ್ಯಾಂಡಲ್ಸ್ ಏನಿದೆ ಅದು ಇಲ್ಲಿ ಟೈಟಾಗಿ, ಅಂತಂದರೆ ಅದು ಎಕ್ಸ್ಪ್ಯಾಂಡ್ ಆಗಿದ್ದಂತಹ ಟೂಲು ಕಾಂಟ್ರಾಕ್ಟ್ ಆಗುತ್ತೆ. ಸೊ ಆಗ ಕಾಂಟ್ರಾಕ್ಟ್ ಆದಾಗ ಏನಾಗುತ್ತೆ, ಆ ವುಡನ್ ಹ್ಯಾಂಡಲ್ಸು ಟೈಟಾಗಿ ಫಿಕ್ಸ್ ಆಗುತ್ತೆ ಅಂತ. ಸೊ ಈ ಥರ ಹೀಟ್ ಮಾಡೋದ್ರಿಂದ ನಾವು ವುಡನ್ ಹ್ಯಾಂಡಲ್ಸನ್ನು ಫಿಕ್ಸ್ ಮಾಡಬಹುದು. ಹಾಗೆ ಇಲ್ಲಿ 2 ಫಿಗರ್ಸನ್ನು ಕೊಟ್ಟಿದ್ದಾರೆ. ಬರ್ನಿಂಗ್ ಆಫ್ ಅ ಕ್ಯಾಂಡಲ್, ಹಾಗೆ ಇಲ್ಲಿ ಹೀಟಿಂಗ್ ವ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇವೆರಡರಲ್ಲಿ ಯಾವುದು ರಿವರ್ಸಿಬಲ್, ಯಾವುದು ಇರ್ರಿವರ್ಸಿಬಲ್ ಅಂತ. ಸೊ ಇಲ್ಲಿ 2 ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಏನಿಲ್ಲಿ ಆ್ಯಕ್ಟಿವಿಟೀಸನ್ನು ಕೊಟ್ಟಿದ್ದಾರೆ ಅಂತಂದರೆ, ಒಂದು ಕ್ಯಾಂಡಲನ್ನು ತಗೊಂಡು ಫಸ್ಟ್ ಕ್ಯಾಂಡಲನ್ನು ಬರ್ನ್ ಮಾಡ್ತಾ ಇದ್ದಾರೆ. ಇಲ್ಲಿ ಬರ್ನಿಂಗ್ ಆಫ್ ಅ ಕ್ಯಾಂಡಲ್, ಹಾಗೆ ಇಲ್ಲಿ ಹೀಟಿಂಗ್ ವ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಫಸ್ಟ್ ಒಂದು ಕ್ಯಾಂಡಲನ್ನು ತಗೊಂಡು ಅದನ್ನು ಸ್ವಲ್ಪ ಹೊತ್ತು ಉರಿಯೋಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಉರಿದ ನಂತರ ಅದನ್ನು ಆರಿಸ್ಬಿಟ್ಟು ಆ ಕ್ಯಾಂಡಲ್ನ ಲೆಂತನ್ನು ಅಬ್ಸರ್ವ್ ಮಾಡಿದಾಗ ಆ ಲೆಂತು ಏನಿದೆ, ಆ ಲೆಂತು ಮೊದಲಿನ ಕ್ಯಾಂಡಲ್ ಇದ್ದಷ್ಟು ಲೆಂತ್ ಇತ್ತ ಅಂದರೆ ಇಲ್ಲ. ಆ ಕ್ಯಾಂಡಲ್ನ ಲೆಂತು ಇರ್ರಿವರ್ಸಿಬಲ್ ಆಗಿರುತ್ತೆ. ಸೇಮ್ ಮೊದಲಿದ್ದಷ್ಟು ಕ್ಯಾಂಡಲ್ ನಮಗೆ ಸಿಗೋದಿಲ್ಲ. ಅಂದರೆ ಇದು ರಿವರ್ಸಿಬಲ್ ಅಂತಂದರೆ ಇದು ಇರ್ರಿವರ್ಸಿಬಲ್ ಆಗಿರುತ್ತೆ. ಹಾಗೆ ಇಲ್ಲಿ ಒಂದು ವ್ಯಾಕ್ಸನ್ನು ತೊಗೊಂಡಿದ್ದಾರೆ. ಆ ವ್ಯಾಕ್ಸನ್ನು ಬರ್ನ್ ಮಾಡ್ತಾ ಇದ್ದಾರೆ. ವ್ಯಾಕ್ಸನ್ನು ಬರ್ನ್ ಮಾಡಿದಾಗ ಏನಾಗುತ್ತೆ, ಅದು ಲಿಕ್ವಿಡ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ಲಿಕ್ವಿಡ್ ಫಾರ್ಮಿಂದ ಅಗೈನ್ ನಾವು ವ್ಯಾಕ್ಸನ್ನು ತಗೋಬಹುದಾ ಅಂತಂದರೆ ಎಸ್. ನಾವು ಲಿಕ್ವಿಡ್ ಫಾರ್ಮಲ್ಲಿರೋಂಥ ವ್ಯಾಕ್ಸನ್ನು ಕೂಲ್ ಮಾಡಿದಾಗ ಅದೇನಾಗುತ್ತೆ, ಸಾಲಿಡ್ ಫಾರ್ಮಲ್ಲಿರೋಂಥ ವ್ಯಾಕ್ಸ್ ಸಿಗುತ್ತೆ. ಹಾಗೆ ಸಾಲಿಡ್ ಫಾರ್ಮಲ್ಲಿರೋಂಥ ವ್ಯಾಕ್ಸನ್ನು ಅಗೈನ್ ಹೀಟ್ ಮಾಡಿದಾಗ ಏನಾಗುತ್ತೆ, ಲಿಕ್ವಿಡ್ ಫಾರ್ಮಲ್ಲಿರೋಂಥ ವ್ಯಾಕ್ಸು ಸಿಗುತ್ತೆ. ಅಂದರೆ ನಾವು ಇದನ್ನು ರಿವರ್ಸಿಬಲ್ ಅಂತ ಹೇಳ್ಬಹುದು. ಓಕೆ, ಸೊ ನೆಕ್ಸ್ಟ್, ಸೊ ಇಲ್ಲಿ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ. ಈ ಎಕ್ಸಾಂಪಲ್ಸಲ್ಲಿ ಯಾವುದು ರಿವರ್ಸಿಬಲ್ ಹಾಗೆ ಯಾವುದು ಇರ್ರಿವರ್ಸಿಬಲ್ ಅನ್ನೋದನ್ನು ನಾವಿಲ್ಲಿ ಐಡೆಂಟಿಫೈ ಮಾಡೋಣ. ಮೊದಲಿಗೆ ಒಂದು ಎಕ್ಸಾಂಪಲನ್ನು ತೊಗೊಂಡಾಗ ಒಂದು ಇನ್ಸೆನ್ಸ್ ಸ್ಟಿಕ್ಕನ್ನು ತೊಗೊಂಡು ಅದನ್ನು ಬರ್ನ್ ಮಾಡಿದ್ದಾರೆ. ಅದನ್ನು ಬರ್ನ್ ಮಾಡಿದಾಗ ಅಂದರೆ ನಾವು ಒಂದು ಊದ್ಬತ್ತಿಯನ್ನು ತಗೊಂಡು ಅದನ್ನು ಬರ್ನ್ ಮಾಡಿದಾಗ ಅದು ಏನಾಗಿ ಬದಲಾಗುತ್ತೆ, ಏನಾಗಿ ಚೇಂಜ್ ಆಗುತ್ತೆ ಅಂತಂದರೆ ಅದು ಸ್ವಲ್ಪ ಗ್ಯಾಸ್ ರಿಲೀಸ್ ಆಗುತ್ತೆ ಅದರಿಂದ, ಹಾಗೆ ಆ್ಯಶ್ ಫಾರ್ಮ್ ಆಗುತ್ತೆ. ಸೊ ಈ ಆ್ಯಶ್ ಹಾಗೆ ಗ್ಯಾಸಸ್ ಏನು ಸಿಕ್ತು ಇದರಿಂದ ನಮಗೆ ಅದೇ ಊದ್ಬತ್ತಿ ಸಿಗುತ್ತಾ ಅಂತಂದರೆ ಇಲ್ಲ. ಅಂತಂದರೆ ಇದು ಇರ್ರಿವರ್ಸಿಬಲ್ ಆಗಿದೆ. ಸೊ ನಾವು ಒಂದು ಊದ್ಬತ್ತಿನ ಬರ್ನ್ ಮಾಡ್ತಿದ್ದೀವಿ ಅಂತಂದರೆ ಅಗೇನ್ ಅಲ್ಲಿ ಸಿಕ್ಕಂತಹ ಈ ಆಶ್ ಅಥವಾ ಸ್ಮೋಕ್ ಅಥವಾ ಗ್ಯಾಸಸ್ ಏನಿದೆ ಆ ಗ್ಯಾಸಸ್ಸಿಂದ ನಮಗೆ ಊದ್ಬತ್ತಿ ಸಿಗೋದಿಲ್ಲ. ಸೊ ಹಾಗಾಗಿ ಇದು ಯಾವ ಥರದ ಒಂದು ಚೇಂಜ್ ಆಗಿದೆ ಅಂತಂದರೆ ಇದು ಇರ್ರಿವರ್ಸಿಬಲ್ ಆಗಿದೆ. ಹಾಗೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನು ಅಂತಂದರೆ ಸಾಲ್ಟ್ ಆ್ಯಂಡ್ ವಾಟರ್. ಸೊ ಸಾಲ್ಟ್ ವಾಟರಲ್ಲಿ ಡಿಸಾಲ್ವ್ ಆಗಿದೆ. ಸೊ ಸಾಲ್ಟ್ ವಾಟರಲ್ಲಿ ಡಿಸಾಲ್ವ್ ಆಗಿದೆ ಅಂತಂದರೆ ಇದೊಂದು ರಿವರ್ಸಿಬಲ್ ಚೇಂಜಾ ಅಥವಾ ಇರ್ರಿವರ್ಸಿಬಲ್ ಚೇಂಜಾ ಅಂತ. ಸೊ ಸಾಲ್ಟ್ ವಾಟರಲ್ಲಿ ಡಿಸಾಲ್ವ್ ಆಗಿದೆ ಅಂತಂದರೆ ನಾವು ಅದನ್ನು ಸೆಪ್ರೇಟ್ ಮಾಡಬಹುದು. ಅಂದರೆ ಸಾಲ್ಟ್ ವಾಟರಲ್ಲಿ ಡಿಸಾಲ್ವ್ ಆಗಿದೆ ಅಂತಂದರೆ ಅದೊಂದು ಸಾಲ್ಟ್ ವಾಟರ್ ಆಗಿ ಬದಲಾಗುತ್ತೆ ಅಲ್ವಾ. ಸೊ ಈ ಸಾಲ್ಟ್ ವಾಟರಿಂದ ನಾವು ಸಾಲ್ಟ್ ಮತ್ತು ವಾಟರನ್ನು ಅಗೇನ್ ನಾವು ಪಡ್ಕೋಬಹುದು, ಅಂದರೆ ಅದನ್ನು ರಿವರ್ಸ್ ಮಾಡಬಹುದು. ಅಂತಂದರೆ ಇದು ರಿವರ್ಸಿಬಲ್ ಎಕ್ಸಾಂಪಲ್ ಆಗಿದೆ. ಇದೊಂದು ರಿವರ್ಸಿಬಲ್ ಚೇಂಜ್ ಆಗಿದೆ. ಹಾಗೆ ಇನ್ನೂ ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ. ಏನದು ಅಂತಂದರೆ ನಾವು ಮಿಲ್ಕನ್ನು ಕರ್ಡಾಗಿ ಚೇಂಜ್ ಮಾಡಬಹುದು, ಮಿಲ್ಕನ್ನು ಕರ್ಡಾಗಿ ಬದಲಾಯಿಸ್ಬೋದು. ಅದೇ ಕರ್ಡಿಂದ ಮಿಲ್ಕನ್ನು ಪಡೆಯೋಕ್ಕಾಗತ್ತಾ ಅಂತಂದರೆ ಇಲ್ಲ. ಸೊ ಇದು ರಿವರ್ಸಿಬಲ್ ಅಥವಾ ಇರ್ರಿವರ್ಸಿಬಲ್ ಅಂತಂದರೆ ಮಿಲ್ಕ್ ಕರ್ಡಾಗಿ ಚೇಂಜ್ ಆಗುವಂಥದ್ದು ಇರ್ರಿವರ್ಸಿಬಲ್. ಯಾಕೆ ಅಂತಂದರೆ ನಾವು ಮಿಲ್ಕನ್ನು ಕರ್ಡಾಗಿ ಚೇಂಜ್ ಮಾಡಬಹುದು, ಆದರೆ ಕರ್ಡಿಂದ ಅಗೇನ್ ನಮಗೆ ಮಿಲ್ಕು ಸಿಗೋದಿಲ್ಲ. ಸೊ ಹಾಗಾಗಿ ಇದೊಂದು ಇರ್ರಿವರ್ಸಿಬಲ್ ಪ್ರೋಸೆಸ್ ಆಗಿದೆ ಅಂತ. ಸೊ ಇವಿಷ್ಟು ಎಕ್ಸಾಂಪಲ್ಸು ನಮ್ಮ ಸುತ್ತಮುತ್ತಲೂ ನಡೆಯುವಂತಹ ಚೇಂಜಸ್ ಆಗಿವೆ ಅಲ್ವಾ. ಸೊ ಈ ಚೇಂಜಸ್ಸಲ್ಲಿ ಕೆಲವೊಂದು ರಿವರ್ಸಿಬಲ್ ಆಗಿರ್ತವೆ, ಇನ್ನು ಕೆಲವೊಂದು ಇರ್ರಿವರ್ಸಿಬಲ್ ಆಗಿರ್ತವೆ. ಸೊ ಡಿಯರ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಸೆಪ್ರೇಷನ್ ಆಫ್ ಸಬ್ಸ್ಟೆನ್ಸಸ್ ಹಾಗೆ ಚೇಂಜಸ್ ಅರೌಂಡ್ ಅಸ್ ಈ 2 ಚಾಪ್ಟರ್ಸನ್ನು ಡಿಸ್ಕಷನ್ ಮಾಡಿದ್ವಿ. ಈ 2 ಚಾಪ್ಟರ್ಸು ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಆಗೋದಿಲ್ಲ. ಯಾಕಂತಂದರೆ ಕೆಲವೊಂದು ಕ್ವೆಶನ್ಸ್ 1 or 2 ಕ್ವೆಶನ್ಸ್ ಮಾತ್ರ ಈ ಟಾಪಿಕ್ಕಿಂದ ಅರೈಸ್ ಆಗುತ್ತೆ. ಹಾಗಂತ ನಾವು ಯಾವ ಸಣ್ಣ ಟಾಪಿಕನ್ನು ಸಹ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಒಂದೊಂದು ಮಾರ್ಕ್ಸು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವತ್ತು ಡಿಸ್ಕಷನ್ ಮಾಡಿದಂತಹ ಟಾಪಿಕ್ ತಮಗೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.